ಇಪ್ಪತ್ತೊಂದು ಆಗಿದ್ದು 122 ಆಗ್ಬೇಕು. ಅಧಿಕ್ರಿಯಂತೆ ಏನೈತೆ ಬೃಹಸ್ಪತಿ ಸವಾದಿಷು ಅಥೋ ಅನವಗತೈಕಾತ್ಮ್ಯ ಕರ್ಮಾಧಿಕೃತಿ ಹೇತುತಃ ಏನಾಗಿದೆ ಅಥೋ ಅನವಗತೈಕಾರ್ತ್ಯ ಐಕಾತ್ಮ್ಯ ಅತಃ ಅನಧಿಗತೈಕಾ ಅಧಿಕ್ರಿಯಂತೆ ಅಲ್ಲಿಂದ ಅಧಿಕ್ರಿಯಂತೆ ಏನ ಏತೆ ಬೃಹಸ್ಪತಿ ಸವಾದಿಷು ಅತಃ ಅನವಗತೈಕಾತ್ಮ್ಯ ಕರ್ಮಾಧಿಕೃತಿ ಹೇತುತಃ ಏತೆ ಏತೆ ಬ್ರಾಹ್ಮಣ ಕೃತ್ಯ ವೈಶ್ಯ ಅಥವಾ ಏತೆ ಶಬ್ದಕ್ಕೆ ಯಾಕೆ ಬೃಹಸ್ಪತಿ ಸವಾದಿ ಎಲ್ಲ ಏತೆ ಬ್ರಾಹ್ಮಣ ಕೃತ್ಯ ವಿಷಯ ಇಲ್ಲ. ಏತೆ ಅಂದ್ರೆ ಯೇ ಜಾತಿ ಕುಲ ಗೋತ್ರ ಆಶ್ರಮ ವರ್ಣ ವಯೋ ಅವಸ್ಥಾದಿ ಅಧ್ಯಸ್ಯಂತಿ ಏತೆ. ಏತೇನ ಜಾತಿ ಹೋಜು ಬ್ರಾಹ್ಮಣರು ದಸ ಮಾಡಬೇಕು. ಏತೆ ಬ್ರಾಹ್ಮಣ ಅಧಿಕ್ರಿಯಂತೆ ಏನಕ್ಕೇನ ವರ್ಣಾಶ್ರಮಾದ್ಯಭಿಮಾನೇನ ವರ್ಣ ಆಶ್ರಮ ವಯೋ ಅವಸ್ಥಾದ್ಯಭಿಮಾನೇನ ಅಧಿಕ್ರಿಯಂತೆ. ನಾನು ಬ್ರಾಹ್ಮಣನೇ ಅಲ್ಲ, ನಾನು ಕರ್ತೃಭೋಕ್ತೃವೇ ಅಲ್ಲ, ನಾನು ಹುಟ್ಟಿದವನೇ ಅಲ್ಲ, ನನಗೆ ಯಾವುದು ಬೇಕಾಗಿಲ್ಲ, ನನಗೆ ಅಂಥವನು ಅಧಿಕಾರಿ ಆಗಲ್ಲ ಕರ್ಮಕ್ಕೆ. ಕರ್ಮಕ್ಕೆ ಯಾರು ಅಧಿಕಾರಿ ಆಗ್ತಾನೆ? ಐ ಆಮ್ ಬ್ರಾಹ್ಮಿನ್, ಐ ಆಮ್ ಡೋಯರ್. ಡೂಯರ್ಶಿಪ್ ತಗೋಬೇಕು, ಬ್ರಾಹ್ಮಣ ಅನ್ಕೋಬೇಕು, ಇನ್ನು ಫಲಾಪೇಕ್ಷೆ ಇರಬೇಕು, ಕ್ರಿಯಾಕಾರಕಲ್ಲ ಸತ್ಯವಾಗಿರ್ಬೇಕು. ದ್ವೈತ ಲಾತ್ಮಾನಾತ್ಮೆ ಶ್ರುತೇ ಕಿಂಕರ್ನಾಮಿ ಅದೇ ಏನ ಅಧಿಕಾರ ಹೇತುನ ಅಧಿಕಾರಿ ಹೇತವಃ ಅನೇಕೆ ಸಂತಿ. ಅಧಿಕಾರ ಹೇತವಃ ಅಧಿಕಾರಿ ಅಲ್ಲ, ಅಧಿಕಾರ ಹೇತವಃ ಅನೇಕೆ ಸಂತಿ. ಏನ ಹೇತುನ ಏತೆ ಬ್ರಾಹ್ಮಣಾಃ ಬೃಹಸ್ಪತಿ ಸವಾದಿಷು ಅಧಿಕ್ರಿಯಂತೆ. ಬೃಹಸ್ಪತಿ ಸವಾ ಗೋಸವಾ ಏಷ ಗೋಸವಃ ಏಷ ಮನುಷ್ಯ ಸವಃ ಅನೇಕ ಇದರಿಂದ ಸುರುತ್ತಲ್ಲಿ ಸವಪ್ರಶ್ನ ಅಂತ ಸುರುತಿಗೆ ಸವಪ್ರಶ್ನ. ಸವ ಅಂದ್ರೆ ಹೆಂಡು, ಸೋಮ ಹೆಂಡುವುದು ಅಂತ. ಶ್ರೀ ಅಭಿಷೇಕಕ್ಕೆ ಸವಾನ ಹೆಂಡುತ್ತಾನೆ ಅಂತ. ಯಾರ್ಯಾರು ಸೋಮ ಹೆಂಡುತ್ತಾರೆ, ಸೋಮ ಹೆಂಡಕ್ಕೆ ಯಾರ್ಯಾರಿಗೆ ಅಧಿಕಾರ ಇದೆ, ಯಾವ್ಯಾವ ಕರ್ಮದಿಂದ ಸೋಮ ಹೆಂಡು ಬರುತ್ತೆ, ಆ ವಿಚಾರ ಅದು. ಅವರು ಅಧಿಕಾರಿ ಆಗ್ತಾರೆ. ದೇಹೇಂದ್ರಿಯ ಬುದ್ಧಿಯಲ್ಲಿ ನಾನೂನು ಬುದ್ಧಿ ಇಟ್ಕೊಂಡವರು, ಬ್ರಾಹ್ಮಣತ್ಯಾದಿ ಅಭಿಮಾನ ಉಳ್ಳವರು, ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಉಳ್ಳವರು, ಫಲಾಪೇಕ್ಷೆ ಉಳ್ಳವರು, ಅವರೆಲ್ಲ ಕರ್ಮಕ್ಕೆ ಅಧಿಕಾರಿ ಆಗ್ತಾರೆ. ಅದು ಒಂದಕ್ಕೊಂದೊಂದು. ಬೃಹಸ್ಪತಿ ಸಭಾ ಒಂದು ಕರ್ಮ. ಬೃಹಸ್ಪತಿ ಸಭಾ ಯಾತಕ್ಕೆ? ಯಃ ಪುರೋಧಾ ಕಾಮಸ್ಯೋತ್ ಸ ಬೃಹಸ್ಪತಿ ಸವೇದ ಯಜೇತ. ಪುರೋಧಾ ಕಾಮನ ಅದನ್ನು ಮಾಡಬೇಕಾದಂತಹ ಯಜ್ಞ. ಪುರೋಧಾ ಕಾಮನೇನೋ ನಾನು ಪುರೋಹಿತನಾಗಬೇಕು, ಇಡೀ ಗ್ರಾಮಕ್ಕೆ ಪುರೋಹಿತ. ಬೃಹಸ್ಪತಿನ ಕಾಮಯಿತ ದೇವಾನಾಂ ಪುರೋಧಂ ಗಚ್ಚೇಯಮಿತಿ ಸ ಏತಂ ಬೃಹಸ್ಪತಿ ಸಮಮ ಪಶ್ಯನ್. ಬೃಹಸ್ಪತಿ ಅಂದ್ರೆ ಇಂದನ ಗುರು. ಅವನ ಅಪೇಕ್ಷೆ ಪಟ್ಟ, ನಾನು ಇಡೀ ದೇವತೆಗಳಿಗೆಲ್ಲ ಗುರು ಆಗ್ಬೇಕು, ಎಲ್ಲರೂ ನನ್ನ ಗುರು ಒಪ್ಕೋಬೇಕು. ಏನ್ ಮಾಡ್ಲಿ ಅಂತ ಬೃಹಸ್ಪತಿ ಸವಾದ ಕಂಡು ಹಿಡ್ದ, ಹೇಗೇನು ಅದನ್ನು ಮಾಡ್ದ. ಪುರೋಧ ಆಗ ಪುರೋಹಿತ ಆದ. ಪುರೋಧ ಕಾಮಸ್ಯ ಪುರೋಧ ಕಾಮ ಆಗ್ಬೇಕು ಅಂತ ಅಪೇಕ್ಷೆ ಇದೆಯೋ ಸ ಬೃಹಸ್ಪತಿ ಸವೇನ ಯಜೇತ ಪುರೋಧಾಮೇವ ಗಚ್ಚತಿ.
ಹಾ ಸೋಮದ್ದೇ ಅಂಗ ಸೋಮೇ ಪ್ರತಿದಿನ ಗೃಹಸ್ಥರ ಕರ್ಮ ಇದೆ. ಹೌದಾ ಚೇತಾಗ್ನಿ ಮಾಡೋದು ಒಂದ್ ದಿವಸದ ಕರ್ಮ ಇದು, ಒಂದೊಂದು ರಾತ್ರಿ ಕರ್ಮ ಉಂಟು ಇದು. ಪಶು ಬರುತ್ತೆ, ಸೋಮ ಬಂದ್ರೆ ಪಶು ಬಂದೇ ಬರುತ್ತೆ. ಪಶುವಿಂದ ಆಡು ಯಜ್ಞ ವಿಚಾರ ಸ್ವಲ್ಪ ಕಷ್ಟ, ಸ್ವಲ್ಪ ಗೊತ್ತಾಗ್ಬಿಟ್ರೆ ಇನ್ನೇನು ಇಲ್ಲ ಅದರಲ್ಲಿ. ಆಗಲಿ ಯಾರು ಇವರು ಏತೇನು ಇವರು ಏನಾದ್ರು ಯಾವ ಅಧಿಕಾರಕ್ಕೆ ಹೇತುವಾದ ಗುಣಗಳಿಂದ ಕೂಡಿದವರಾಗಿರ್ತಾರೋ ಅವರು ಬೃಹಸ್ಪತಿ ಸಭಾ ಮುಂತಾದ ಕರ್ಮಗಳಲ್ಲಿ ಅಧಿಕಾರಿಗಳಾಗುತ್ತಾರೆ. ಬರ್ಕೊಳ್ಳಿ. ಇವರು ಯಾವ ಬ್ರಾಹ್ಮಣತ್ವಾದಿ ಅಧಿಕಾರಕ್ಕೆ ಕಾರಣವಾದ ಗುಣಗಳಿಂದ ಕೂಡಿದವರಾಗಿರುತ್ತಾರೋ ಅವರು ಬೃಹಸ್ಪತಿ ಸಭೆಯ ಮುಂತಾದ ಕರ್ಮಗಳಲ್ಲಿ ಅಧಿಕಾರಿಗಳಾಗಿರುತ್ತಾರೆ. ಅವರು ಬೃಹಸ್ಪತಿ ಸಭಾ ಮುಂತಾದ ಕರ್ಮದಲ್ಲಿ ಮುಂತಾದ ಕರ್ಮಗಳಲ್ಲಿ ಅಧಿಕಾರ ಏನು? ರೈಟ್ ಅಲ್ಲ ಫಿಟ್. ರೈಟ್ ಬೇರೆ, ಯೋಗ್ಯತೆ ಕರೆಕ್ಟ್. ಅತಃ ದೇರ್ಫೋರ್ ಆದ್ರಿಂದ ಮುಂದಕ್ಕೆ ಅಧಿಕಾರ ಹೊಂದುತ್ತಾರೆ. ವಾಕ್ಯ ಆಯ್ತು. ಇನ್ನೊಂದು ವಾಕ್ಯ, ಆದ್ದರಿಂದ ಅನವಗತ ಐಕಾತ್ಮ ಕರ್ಮಾಧಿಕೃತಿ ಹೇತುತಃ. ಅನವಗತ ಗೊತ್ತಿ ಮಾಡಿಕೊಳ್ಳದ ಐಕಾತ್ಮವೇ ಕರ್ಮಾಧಿಕಾರಕ್ಕೆ ಹೇತುವಾಗಿರುತ್ತದೆ. ಕೊಳ್ಳದ ಐಕಾತ್ಮ ಜ್ಞಾನ ಉಳ್ಳವರೇ ಕರ್ಮಾಧಿಕಾರಕ್ಕೆ ಹೇತುವಾಗಿರುತ್ತಾರೆ. ಕಪಟೆ ಆಂಟಿಬಯೋಟಿಕ್ ಶುಭ್ರದೆ ಶುಭ್ರ ಪೂಜಾ ಬರ್ತಿರೋದು ಆಂಟಿಬಯೋಟಿಕ್ ತಗೊಳ್ಳೇಬೇಕು ಕೂಡ. ಇನ್ನೇನು ಶುರು ಆಯ್ತು ಆಂಟಿಬಯೋಟಿಕ್. ಮುಗಿತ ಬಂತು. ಶ್ವಶ್ವ ಪಾಪಿ ದಿವಸ ಮುಗಿತ ಬಂತು. ಆಯ್ತು 62 ಆದ್ಮೇಲೆ ನಮ್ಮ ಫ್ರೆಂಡ್ ನನ್ನ ಜೊತೆ ಜೀವ ಮಾಡೋ ಸುಬ್ಬ ಗುರು 62ಕ್ಕೆ ಹೋಗಿದ್ದವರು ಶಿಟು. ಹೌದು ಅಸಾಂಸಿ ಜಿನ್ನಾನಿಗೆ ಸಾವಿಹಾಯ ನವಾನಿ ಗೃಹಾತೆ. ಹೊಸ ಬಟ್ಟೆ ಬರುತ್ತೆ, ನಮ್ಗೆ ಬೇಜಾರೇನೋ. ಅಷ್ಟೇ. ಅನವಗತ ಐಕಾತ್ಮ ಗೊತ್ತು ಮಾಡಿಕೊಳ್ಳದ ಐಕಾತ್ಮ್ಯವುಳ್ಳ ಮನುಷ್ಯನಿಗೆ ಕರ್ಮಾಧಿಕಾರಕ್ಕೆ ಹೇತು ಇರುತ್ತದೆ. ಆದ್ದರಿಂದ ಇರುತ್ತದೆ ಬಿಡ್ಬಿಡಿ, ಆದ್ದರಿಂದ ಬೇಡ. ಹೇತು ಇರುತ್ತದೆ, ಹೇತುವಾಗಿರುವುದರಿಂದ ಅಂತ. ಹೇತುವಾಗಿರೋದ್ರಿಂದ ಅದು ಅವನು ಮಾಡೋದು. ಅಜ್ಞ ಕರ್ಮ ಮಾಡೋನು ಅಂತ ಅವನು ವಿದ್ವಾನ್ ಎದಿದೆ ಅಂದ್ರೆ ಮೂರ್ಖೋ ಇದ್ದಿದೆ ಅಂತ ಇದ್ದಾರೆ. ಮೀಮಾಂಸಕರು ಅರ್ಥಿ ಸಮರ್ಥೋ ವಿದ್ವಾನ್ ಇದ್ದತೆ ಅಂದ್ರೆ ಅರ್ಥಿ ಸಮರ್ಥೋ ಮೂರ್ಖೋ ಇದ್ದತೆ ಅಂತ ಇದ್ದಾರೆ. ಮೂರ್ಖನ ಅಜ್ಞಾನಿ, ದೇಹಾಧ್ಯಾತ್ಮ ಬುದ್ಧಿಯುಳ್ಳವರು ಕರ್ಮ ಮಾಡ್ತಾರೆ. ಶ್ರುತ್ಯಾದಿ ಮಾನ ಪ್ರಮಿತ ಪ್ರತ್ಯಯಾಥಾತ್ಮನಿಷ್ಠಿತಂ. ಸರ್ವಕರ್ಮ ಸಮುಚ್ಛೇದಿ ಜ್ಞಾನಂ ವೇದಾಂತ ಮಾನಜಂ. ಶ್ರುತ್ಯಾದಿ ಪ್ರತ್ಯಜ್ಞಾತಾತ್ಮ್ಯ ಅರ್ಥ ಆಯ್ತು ಶ್ಲೋಕ. ನೀವು ಯಾವಾಗ್ಲೂ ಸವಾಯೇಶ ಮಹಾನಜ ಆತ್ಮ ಅಜರೋ ಅಮರೋ ಅಭಯೋ ಬ್ರಹ್ಮ ಅಂತ ಹೇಳ್ಬಿಟ್ಟು ನಮ್ಗೆ
ನಾನ್ ಸಾಯೋನು ಕಾಲ ಹತ್ರ ಬಂತು ಅಂತ ನಮ್ಮನ್ನ ಪರೀಕ್ಷೆ ಮಾಡ್ತೀರಾ ಗುರುಗಳೇ? ನಾವ್ ಸರಿಯಾಗಿ ತಿಳ್ಕೊಂಡಿದೀವೋ ಇಲ್ಲ ಅಂತ? ದೇಹ ದೃಷ್ಟಿನಮ್ಮ, ದೇಹ ದೃಷ್ಟಿನ ಹೋಗುತ್ತೆ ಅಂತ ಇದ್ದೀನಿ. ನಾನು ಹೋಗ್ತೀನಿ ಹೇಳ್ತಿಲ್ಲ. ದೇಹವೇ ದೇಹ ಇಲ್ಲ. ದೇಹ ಮುಂದೆ ಪಾಠ ಹೇಳ್ತಾ ಇದೆಯಲ್ಲ, ತಿಳ್ಕೊಳ್ತಾ ಇದೆಯಲ್ಲ, ಬಿದ್ದು ಹೋಗುತ್ತೆ. ಹೋಗ್ಕೊಳ್ಳೆ. ಕಲಸಿನ ಈ ಶಿಷ್ಯರೆಲ್ಲ ಸರಿಯಾಗಿ ತಿಳ್ಕೊಂಡಿದಾರೋ ಇಲ್ವೋ, ನಾನ್ ಹೇಳಿದ್ದಕ್ಕೆ ಅಯ್ಯೋ ಇಲ್ಲ ಇಲ್ಲ ಅಂತಾರೇನೋ ಅಂತ ಪರೀಕ್ಷೆ ಮಾಡ್ತೀರಾ ನಮ್ಮನ್ನ? ಹಂಗಲ್ಲಮ್ಮ, ದಿನ ಹುಷಾರ್ ತಪ್ತಾ ಇದೆಯಲ್ಲ, ದೇಹ ಯಾಕೋ ಹೋಗೋ ಕಡೆ ಇದೆ, ಹೋಗ್ಕೊಳ್ಳಿ ಹಿಂದೆ. ಕನಸಿನ ದೇಹ ಹೋಗುತ್ತೆ. ದಿನ ಹುಷಾರಿರ್ತಾ ಇಲ್ಲ, ಯಾಕೋ ಒಂದ್ ದಿವಸ ಹುಷಾರೇ ಇಲ್ಲ. ಇತ್ತಿಗೊಂದು ಕರೋನಾ ಬಂದ್ಮೇಲೆ ಒಂದ್ ದಿವಸ ಹೇಳಿದ್ರೆ 3 ದಿವಸ ಹುಷಾರ್ ತಪ್ಪತ್ತೆ. ಇಲ್ಲ ಗುರುಗಳೇ, ಕರೋನಾ ಆದ್ಮೇಲೆ ಒಬ್ಬೊಬ್ರಿಗೆ ಒಂದೊಂದ್ ತರ ಆಗುದು, ಕಂಟಿನ್ಯೂ ಆಗ್ತಾ ಹೌದು, ಇದೆ. ಪೂಜಾ ಡಾಕ್ಟರ್ ಫೋನ್ ಮಾಡಿದ್ರೆ ಹೇಳಿದ್ರು ಅವರು, ನಿಮಗೆ ತುಂಬಾ ಇಮ್ಯುನಿಟಿ ಕಮ್ಮಿ ಆಗಿದೆ, ತುಂಬಾ ಸಿಕ್ಕಾಪಟ್ಟೆ ಇಮ್ಯುನಿಟಿ ಕಮ್ಮಿ ಆಗಿದೆ, ನೀವು ಯಾರ ಜೊತೆಗೂ ಹೋಗ್ಬಾರ್ದು, ಸ್ವಲ್ಪ ಕೆಮ್ಮಿದ್ದವ್ರು ನಿಮ್ಮ ಹತ್ರ ಬರಬಾರ್ದು, ಆಮೇಲೆ ಇಮ್ಯುನಿಟಿ ಮಾತ್ರ ತಗೊಳ್ಳೇಬೇಕು, ಆಮೇಲೆ ನಿಮಗೆ ಪಚ್ಚ ಕಂಪನಿ ಫಾಲೋ ಮಾಡ್ಬೇಕು. ಕೇಳಿದ ನಮ್ಮ ಹೆಚ್ಚು ನಮ್ಮ ರೂಮ್ ಬಂದು ಕೂತ್ಕೊಂಡು ಅಲ್ಲೇ ಅಕ್ಷಿ ಬಿಡ್ತಾನ, ಏನ್ ಮಾಡ್ಲಿ? ಅಲ್ಲಿ ಬಿಟ್ಟೆ, ಅಲ್ಲಿ ಇದ್ದೆ, ಆಮೇಲೆ ಇದ್ ಬಿಡ್ತಾರೆ ನೋಡಿ, ಇದ್ ಬಿಡ್ತಾರೆ, ಈಗಿರ್ತಾನೆ ಅವನಿಗಂತೂ ಸಿಕ್ಕಾಪಟ್ಟೆ. ಬಾ ಹಿಂದೆ ಕರ್ಕೊಂಡ್ರು, ನೋಡಿದ್ರ ನಮ್ಗೆ ಯಾಕಪ್ಪ ಗುರುಗಳು ಆರೋಪ ಮಾಡ್ತಿದ್ದ. ಆರೋಪನ ಇದ, ಅದೇ ಕಫ ಶೀತ ಇದು ಬರಲ್ವೇನ್ರೆ, ನೆಗಡಿ ಶೀತ. ಅವ್ನು ಇದೆ ಸಿಕ್ಕಾಪಟ್ಟೆ ಶೀತ ಇದೆ, ಕೇಳಿ ಹಂಗೆ ನಿಮಗೆ. ಆಯ್ತಪ್ಪ, ನಿಮ್ಗಿದೆ ಅಕ್ಷಿ ಬಿಡ್ತಾನು ಇದ್ದಾನೆ ಬೆಳಗ್ಗೆ, 20 ಅಕ್ಷಿ ಬಿಟ್ಟಾಯ್ತು ಬೆಳಗ್ಗೆ ಅವನು. ಪಾಲ್ಸೆ ಮಾಡಪ್ಪ. ಶ್ರುತ್ಯಾದಿ ಶ್ರುತ್ಯಾದಿ ಅಂದ್ರೆ 3 ಅರ್ಥ. ಒಂದು ಶ್ರುತಿ, ಸ್ಮೃತಿ, ಪುರಾಣ ಅಂತ ಶ್ರುತ್ಯಾದಿ. ಇದನ್ನು ಶ್ರವಣ, ಮನನ, ನಿಧಿಧ್ಯಾಸನ ಶ್ರುತಿ. ಶ್ರುತಿ ಅಂದ್ರೆ ಶ್ರವಣ ಅಂತ. ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಅಂತ, ಹೀಗೆ 3 ಅರ್ಥ ತಗೋಬೋದು. ಶ್ರುತಿಲಿಂಗ ವಾಕ್ಯ ಪ್ರಕರಣವು ಶ್ರುತ್ಯಾದಿ, ಶ್ರವಣ ಮನ ನಿಧ್ಯಾಸನವು ಶ್ರುತ್ಯಾದಿ, ಶ್ರುತಿ ಸ್ಮೃತಿ ಪುರಾಣವು ಶ್ರುತ್ಯಾದಿ. ಇವುಗಳೇ ಈ ಪ್ರಮಾಣ, ಶ್ರುತ್ಯಾದಿಗಳೇ ಪ್ರಮಾಣ. ಅಮ್ಮಿ ಬೇಡ. ನಮಸ್ಕಾರ. ಯಾರ? ಸೋಮಶೇಖರ. ಹೇಳಿ. ಓಕೆ. ಶ್ರುತ್ಯಾದಿ, ಶ್ರುತಿಲಿಂಗ ವಾಕ್ಯ ಪ್ರಕರಣ, ಶ್ರುತಿ ಸ್ಮೃತಿ ಪುರಾಣ, ಶ್ರವಣ ಮನ ನಿಧ್ಯಾಸನ, ಇವುಗಳ ಮಾನ, ಇವುಗಳೇ ಪ್ರಮಾಣ. ಇದರಿಂದ ಪ್ರಮಿತ ಅನ್ನೇನೋ ಅಳಿಯಲ್ಪಟ್ಟವನು ಯಾರೋ? ಪ್ರತ್ಯಜ್ಞಾತಾತ್ಮ, ಒಳಗಿರ್ತಕ್ಕಂತಹ ನಮ್ಮ ನಿಜ ಸ್ವರೂಪ. ಅದನ್ನು ದೃಷ್ಟಿತ ನೆಲೆ ನಿಂತದ್ದಾದ ಜ್ಞಾನ ಜಲ. ಆ ಜ್ಞಾನವೇ ಎಲ್ಲಾ ಕರ್ಮವನ್ನು ಕತ್ತರಿಸಿ ಹಾಕುವಂಥದ್ದು, ಸರ್ವಕರ್ಮ ಛೇದಿ. ಅದು ಎಲ್ಲಿಂದ ಉಂಟಾಗತ್ತೆ? ವೇದಾಂತಮಾನಜಂ. ವೇದಾಂತಾಹ ನಾಮ ಉಪನಿಷದಃ, ತಾಹ ಏವ ಪ್ರಮಾಣಾನಿ, ತಾಹ ಉಪನಿಷದಃ. ಉಪನಿಷತ್ ಶಬ್ದ ಸ್ತ್ರೀಲಿಂಗ, ಅದೇ ಮಾನ. ಮಾನ ನಾಮ ಪ್ರಮಾಣಂ. ತಸ್ಮಾತ್ ಪ್ರಮಾಣ ಜಾತಂ ಪ್ರಮಾಣಜಂ. ಉಪನಿಷತ್ತೆಂಬ ಪ್ರಮಾಣದ ಹುಟ್ಟಿದ್ದಾಗಿರ್ತಕ್ಕಂತಹ ಐಕಾತ್ಮ ಜ್ಞಾನದಿಂದುಂಟಾದ ಒಂದು ಅನುಭವದಿಂದ ಕರ್ಮವನ್ನ ಕತ್ತರಿಸಿ ಹೋಗುತ್ತೆ, ಚಿಂದಿ ಆಗತ್ತೆ ಅಂತ ಇದ್ದಾರೆ. ಶ್ರುತಿಲಿಂಗ ವಾಕ್ಯ ಪ್ರಕರಣ ಕಾಮ, ವಾಕ್ಯ ಪ್ರಕರಣ ಅಂತ 6 ಬರೆಸ್ಲಾ? ಶ್ರುತಿಲಿಂಗ ವಾಕ್ಯ ಪ್ರಕರಣ ಬರ್ಕೊಳ್ಳಿ. ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ, ಸ್ಥಾನ ಸಮಾಖ್ಯ, ಸಮಾಖ್ಯ ಒಂದು ಕಾಮ. ಶ್ರುತಿ ಸ್ಮೃತಿ ಪುರಾಣ ಕಾಮ. ಅವರು ಫ್ಯಾನ್ ಹಾಕ್ಬೇಕಾಗತ್ತೆ ಅಂತ ಅಂತಿದ್ದಾರೆ. ಅಲ್ಲ, ಫ್ಯಾನ್ ಹಾಕ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹೌದಾ? ಕಷ್ಟ ಆಗುತ್ತೆ ಸರ್. ಪಕ್ಕದಿಂದ ಹಿಂಗೆ ಬಿಡ್ಬೋದು. ಏನ್ ಸರ್, ನಾನು ನಿಮ್ ಕಡೆ ಸಪೋರ್ಟ್ ಮಾಡೋದು ಇಲ್ಲ ಬಿಟ್ರಲ್ಲ. ಶ್ರವಣ ಮನ ನಿಧ್ಯಾಸನ. ಈ ಪ್ರಮಾಣದಿಂದ ಆರೋ ಈ 6 ಆ 3 ಆ 3
ಶ್ರುತ್ಯಾದಿಗೆ ಯಾವ್ದಾರು ಆಗ್ಬೋದು ಅಂತ ಇವ್ರು. ಶ್ರುತ್ಯಾದಿ ಅದಕ್ಕೆ ಈ ಪ್ರಮಿತಿಯಿಂದ ಗೊತ್ತಾದ, ಇವುಗಳಿಂದ ಗೊತ್ತಾದ, ಈ ಪ್ರಮಾಣಗಳಿಂದ ಗೊತ್ತಾದ. ಎಲ್ಲ ನೀವು ಕೊಟ್ಟಿದ್ದೀಗ ಏನ್ ಬೇಕು ಇವ್ರೆ? ಸಿಸ್ಕೊಡಿ ಕೊಟ್ಟರು ಎಲ್ಲೋ ಇಲ್ಲ, ಇಟ್ಕೊಳ್ಳಿ. ಇದೊಕ್ಕಿಂತೆ ಇಟ್ಕೊಳ್ಳಿ ಆಮೇಲೆ ಇರ್ತೀನಿ ನನಗೆ. ಪರವಾಗಿಲ್ಲ, ಇದು ಇಟ್ಕೊಳ್ಳಿ. ನಾವು ಇದು ಕಾಣಿಲ್ಲ ಅಷ್ಟೇ ಕೇಳಿದೆ. ಆ ಪ್ರಮಾಣಗಳಿಂದ ಗೊತ್ತಾದದ್ದಾದ ಪ್ರತ್ಯೇಕ ಒಳಗಿರುವ ಸರಿಯಾದ ಆತ್ಮನಲ್ಲಿ ನೆಲೆ ನಿಂತ, ಒಳಗಿರುವ ಸರಿಯಾದ ಆತ್ಮನಲ್ಲಿ ನೆಲೆ ನಿಂತ, ಒಳಗಿರುವ ಆತ್ಮನಲ್ಲಿ ಸರಿಯಾಗಿ ನೆಲೆ ನಿಂತ, ಆತ್ಮನಲ್ಲಿ ಸರಿಯಾಗಿ ನೆಲೆ ನಿಂತ ವೇದಾಂತ ಪ್ರಮಾಣದಿಂದ ತಿಳಿದು ಬಂದ, ವೇದಾಂತ ಪ್ರಮಾಣದಿಂದ ತಿಳಿದು ಬಂದ ಜ್ಞಾನವಿದೆಯಲ್ಲ, ಅದೇ ಎಲ್ಲಾ ಕರ್ಮವನ್ನು ಕತ್ತರಿಸಿ ಹಾಕುವಂಥದ್ದು. ಯಾವಂತಿ ಕರ್ಮಾಣಿ ಸಂತಿ ತಾವತಾಂ ಸರ್ವೇಷಾಂ ಕರ್ಮಣಾಂ ಹಂತಕಂ ಜ್ಞಾನಂ. ಹಂತೃ ಜ್ಞಾನಂ, ಜ್ಞಾನಮೇವ ಸರ್ವೇಷಾಂ ಕರ್ಮಣಾಂ ಹಂತಕಂ. ಹಂತೃ ಅಲ್ವಾ? ಜ್ಞಾನ ಹಂಗೆ ಕಾಣಿಸಿಂದ ಎಚ್ಚೆತ್ತುಕೊಳ್ಳೇನೆ ದೇಹೇಂದ್ರಿಯವನ್ನು ಎಚ್ಚ ಮೇಲೆ ಬಂದ್ಬಿಡ್ತಾನೆ, ನೋಡ್ತಾನೆ, ಹರರೇ ವೇದವೂ ಇಲ್ಲ, ಶಾಸ್ತ್ರವೂ ಇಲ್ಲ, ಪುರಾಣವೂ ಇಲ್ಲ, ದೇಹಾದಿಗಳು ಇಲ್ಲ, ಕರ್ಮಗಳು ಇಲ್ಲ, ಲೋಕಾಂತರವೂ ಇಲ್ಲ, ಫಲವೂ ಇಲ್ಲ, ಏನೇನು ಇರೋದಲ್ಲ. ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ ಅನ್ನೋ ಅನುಭವ ನಿಂತು ಬಿಡ್ತಾನೆ. ಹಾಗೇ ಹೋಯ್ತು ಕರ್ಮಕಾಂಡ ಮುಳುಗೋಗ್ತು. ಪೆಸಿಫಿಕ್ ಸಾಗರ ಮುಳುಗೋಗ್ಬಿಡುತ್ತೆ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರದಲ್ಲಿ ಕರ್ಮ ಜಗತ್ತು ಎಲ್ಲ ಮುಳುಗೋಗ್ಬಿಡುತ್ತೆ. ಬ್ರಹ್ಮಸಾಗರದಲ್ಲಿ, ಬ್ರಹ್ಮಸಾಗರ ಅಂತ ಊರಿದೆ ಗೊತ್ತಾ? ಭರ್ಮಸಾಗರ ಅಂತಾರೆ. ಬ್ರಹ್ಮಸಾಗರದಲ್ಲಿ ಎಲ್ಲ ಮುಳುಗಾಕ್ಬೇಕು. ಯಾವುದನ್ನ ಕ್ರಿಯಾಕಾರಕ ಫಲ ದ್ವೈತವೆಲ್ಲವನ್ನು ಬ್ರಹ್ಮಸಾಗರದ ಮುಳುಗಾಕ್ಬಿಟ್ರೆ ಮುಳುಗಾಕ ಉಪಾಯ ಜ್ಞಾನವೇ. ಜ್ಞಾನವೆಂಬ ಸಾಧನ ಇಟ್ಕೊಂಡು ಬ್ರಹ್ಮಸಾಗರ ಎಲ್ಲವನ್ನು ಮುಳುಗಾಕ್ಬಿಡ್ಬೇಕು. ಬ್ರಹ್ಮ ಒಂದೇ ಹೋಗ್ಬಿಡುತ್ತೆ. ಇಷ್ಟೆಲ್ಲ ತಿಳಿದ್ರೆ ಯಾವ್ದೋ ಜ್ಞಾನ ಇದಾವುದು ಬೇಡ ಆಗುತ್ತೆ. ಜ್ಞಾನ ಬೇಡ ಅಂತಾರಲ್ಲ, ಈ ಜ್ಞಾನ ಲೌಕಿಕ ಜ್ಞಾನ ಇದೇ ಬೇಕು. ಇದು ಅಜ್ಞಾನವೇ, ಜ್ಞಾನವೇ ಅಲ್ಲ. ಇದು ಯಾವ್ದಿಂದ ಕರ್ತೃತ್ವ ಭೋಕ್ತೃತ್ವ ಜಾಸ್ತಿ ಆಗತ್ತೋ ಅದು ಅಜ್ಞಾನವೇ. ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಬಾಧೆ ಮಾಡುವ ಜ್ಞಾನ ನಿಜವಾದ ಜ್ಞಾನ. ಹಾಗೆ ಅಧ್ಯಾತ್ಮ ವಿಜ್ಞಾನವಾದ ಭಗವಂತ ವಿದ್ಯೆ, ನಾನು ಅಧ್ಯಾತ್ಮ ವಿದ್ಯೆ ನಾನು ಪುರೋಹಿತರು ಅಷ್ಟೇ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದೆ ಹೋಗೋದೇ ಇಲ್ಲ ಅವರು. ಹಾರಿಸಿ 5,000 ರೂಪಾಯಿ, ಅರೆ 500 ರೂಪಾಯಿ, 1,000 ರೂಪಾಯಿ ಮುಂದೆ ಹೋಗ್ತಾರೆ. ಅಲ್ಲೇ ಇದ್ಬಿಟ್ಟು ಅಲ್ಲೇ ಇರ್ತಾರೆ, ಹೇಳ್ಕೊಡ್ತಾರೆ. ಚಿತ್ರದುರ್ಗದ ಹತ್ರ ಇದೆ ಬ್ರಹ್ಮಸಾಗರ. ಎಲ್ಲಿದೆ? ಚಿತ್ರದುರ್ಗ ಹತ್ರ. ಓ, ಹೋಗಿದ್ದೀರಾ? ನೋಡಿದ್ದೀರಾ? ಹೌದಾ? ಮುಳುಗಿದ್ದೀರಾ ಅಲ್ಲಿ? ಸ್ನಾನ ಮಾಡಿದ್ದೀರಾ? ಸಾಗರ ಇಲ್ಲ, ಒಂದು ಕೆರೆ ಇದೆ. ಸಾಗರ ಸ್ನಾನ ಮಾಡಿಲ್ವಾ? ಸಾಗರ ಇಲ್ಲ, ಅಲ್ಲೊಂದು ಕೆರೆ ಇದೆ. ಅಲ್ಲ, ಆ ಕೆರೆಯಲ್ಲಿ ಮುಳುಗಿದ್ರೆ ನಿಮ್ ಮತ್ತೆ ಅಜ್ಞಾನ ಬರ್ತಿರ್ಲಿಲ್ಲ. ಇಲ್ಲ ಇಲ್ಲ, ಆ ಕೆರೆಯಲ್ಲಿ ಮುಳುಗೋ ಹಾಗಿಲ್ಲ. ಆ ಕೆರೆ ತಾಮ್ರಪರ್ಣಿ ತರ ಇದೆ ನದಿ. ಅಯ್ಯಪ್ಪ, ಆಗಿದ್ದ ಬೇಡ. ತಾಮ್ರಪರ್ಣಿ ಅವಾಗ್ಲೂ ಆ ಕೆರೆ ಈ ಸಂಸಾರಕ್ಕೆ ಇದು ಬರಲ್ಲ ಅಲ್ಲ, ಅದೇ ಆಗ್ಬಿಡುತ್ತೆ ಒಳ್ಳೆ. ಮತ್ತು ಪ್ರವರ್ತಕಂ ತಸ್ಮಾತ್ ತನ್ಮೂಲ ಜ್ಞಾನಘಾತಿತ್ವಾತ್ ಜ್ಞಾನಸ್ಯೇಹ ಪ್ರಸಿದ್ಧಿತಃ. ಹಾಗೆ ಮಾಡಿದಾರ ಒಂದೇ ಈ ಹಿಂದಿನ ಎರಡನ್ನ ಇದನ್ನ ಸೇರಿಸ. ತನ್ಮೂಲ ಜ್ಞಾನ ಮೂಲ ಅಂತ. ಆ ಜ್ಞಾನ ಮೂಲದಿಂದ ಅಜ್ಞಾನ ಘಾತಿ. ತತ್ ಜ್ಞಾನಂ, ಜ್ಞಾನಮೇವ ಮೂಲಂ, ಮೂಲಂ ನಾಮ ಕಾರಣಂ. ಆ ಜ್ಞಾನವೇ ಕಾರಣ. ಯಾವುದಕ್ಕೆ? ಅಜ್ಞಾನವನ್ನು ಕೊಂದಾಕೋದಕ್ಕೆ. ಅಜ್ಞಾನ ಘಾತಿತ್ವ. ಹಾಗೆ ಜ್ಞಾನಸ್ಯ ಇಹ ಜ್ಞಾನವೇ ವೇದಾಂತ ಶಾಸ್ತ್ರ ಪ್ರಸಿದ್ಧಿ.
ಅದು ಅರ್ಥವಾದವಲ್ಲ ಅಂತ ಅವನು ಸುಮ್ಮನೆ ಹೊಗಳಕ್ಕೆ ಹೇಳಿದ್ದು. ಪರ್ಣಮಯಿ ವಾಕ್ಯದಂತೆ, ಪರ್ಣಮಯಿ ವಾಕ್ಯದಲ್ಲಿ ಪ್ರಶಂಸಾ ವಾಕ್ಯ. ಯಾಕೆಂದ್ರೆ ಅದು ಅದಕ್ಕೆ ಅರ್ಥ ಹೇಳಿದ್ರು, ಫಲವತ್ ಸನ್ನಿಧು ಅಫಲಂ ತದಂಗಮ್ ಅಂತ. ಅದು ಅರ್ಥವಾದಕ್ಕಿರುವ ಫಲ ವಿಧಿಗೆ ಹೋಗುತ್ತೆ. ಜುಹು ಇಟ್ಕೋಬೇಕು. ಜುಹುನೇನೋ ಸೌಟು, ಮರದ ಸೌಟು, ಅದು ಮುಚ್ಕದ ಮರದಲ್ಲಿ ಮಾಡಿದ ಸೌಟು. ಅದಕ್ಕೆ ಆ ಮುಚ್ಕದ ಮರಕ್ಕೆ ಪರ್ಣಮಯಿ ಹೆಸರು. ಅನಾವೃಷ್ಟಿ ಎಲ್ಲ ಇದಾಗುತ್ತೆ. ಅದನ್ನು ಇಟ್ಕೊಂಡ್ರೆ ನಿಮಗೆ ಕೆಟ್ಟ ಹೆಸರು ಬರಲ್ಲ, ನಿಮಗೆ ಅಪಕೀರ್ತಿ ಬರಲ್ಲ, ಕೆಟ್ಟ ಹೆಸರು ಬರಲ್ಲ. ಆ ಮುತ್ಕದ ಮರದಿಂದ ಮಾಡಿದ್ದಾದ ಸೌಟನ್ನು ಇಟ್ಕೊಂಡು ಕರ್ಮ ಮಾಡಿದ ಪಕ್ಷದಲ್ಲಿ ಕೆಟ್ಟ ಹೆಸರು ಬರಲ್ಲ. ಬರೀ ಮುತ್ಕದ ಮರ ಮಾಡಿದ ಸೌಟ್ ಮನೆ ಇಟ್ಕೊಂಡ್ರೆ ಆಗಲ್ಲ. ಆ ಮರದಲ್ಲಿ ಆ ಸೌಟಲ್ಲಿ ಕರ್ಮ ಮಾಡಬೇಕು. ಬರೀ ಸೌಟ್ ಇಟ್ಕೊಂಡ್ರೆ ಕೆಟ್ಟದ್ದು. ಅದಕ್ಕೆ ಹೇಳಿದ ಫಲವಾದ ಇದೆಯಲ್ಲ, ಕೆಟ್ಟ ಹೆಸರು ಬರಲ್ಲ. ಫಲವಾದ ಕರ್ಮಕ್ಕೆ ಜೋಡಿಸಿದಾಗ ಮಾತ್ರ ಆ ಫಲ ಆಗೋದು. ಕರ್ಮಕ್ಕೆ ಜೋಡಿಸಿದ ಆ ಫಲ ಆಗಲ್ಲ. ತನ್ಮೂಲ ಅನ್ನೋ ಆ ಜ್ಞಾನ ಮೂಲ, ಅಥವಾ ವೇದಾಂತ ಮೂಲದಿಂದ ಉಂಟಾದ ಜ್ಞಾನದಿಂದಲೇ ಅಜ್ಞಾನ ಘಾತಿತ್ವಾತ್, ಅಜ್ಞಾನವನ್ನ ಕೊಂದಾಕುತ್ತದೆ. ಆದ್ದರಿಂದ ಇಲ್ಲಿ ಜ್ಞಾನವೇ ಪ್ರಸಿದ್ಧವಾಗಿದೆ. ವೇದಾಂತದಲ್ಲಿ ಜ್ಞಾನವೇ ಪ್ರಸಿದ್ಧ. ಇನ್ನು ಕರ್ಮಕಾಂಡದಲ್ಲಿ ಕರ್ಮ ಪ್ರಸಿದ್ಧ, ಉಪಾಸನಾ ಕಾಂಡದಲ್ಲಿ ಭಾವನಾ ಪ್ರಸಿದ್ಧ. ವೇದಾಂತ ಜ್ಞಾನದಿಂದ ಉಂಟಾದ ವೇದಾಂತ ಜ್ಞಾನದಿಂದಲೇ ಉಂಟಾದ ಇಲ್ಲ. ಆ ವೇದಾಂತ ಹೇಳಿದ್ದಾರೆ ಜ್ಞಾನದಿಂದಲೇ ಅಜ್ಞಾನವು ನಾಶವಾಗುತ್ತದೆ. ಆದ್ದರಿಂದ ತನ್ಮೂಲ ಅಂತ ಹಂಗ್ ಮಾಡಿದ್ರು ಇವರು. ತನ್ಮೂಲ ಅಂದ್ರೆ ಕರ್ಮ ಮೂಲ ಅಜ್ಞಾನವನ್ನು ಹಾಗೆ ಮಾಡ್ಬೋದು. ಕರ್ಮ ಮೂಲವಾದ ಅಜ್ಞಾನವು ನಾಶಪಡಿಸುವುದರಿಂದ ವೇದಾಂತಗಳಲ್ಲಿ ಜ್ಞಾನವು ಪ್ರಸಿದ್ಧವಾಗಿದೆ. ಮೂಲವಾದ ಅಜ್ಞಾನ ನಾಶವಾಗುತ್ತದೆ, ನಾಶಪಡಿಸುತ್ತದೆ. ಆದ್ದರಿಂದ ವೇದಾಂತಗಳಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ವೇದಾಂತಗಳಲ್ಲಿ ಜ್ಞಾನವು ಪ್ರಸಿದ್ಧವಾಗಿರುತ್ತದೆ. ತನ್ಮೂಲದ ಕರ್ಮಕ್ಕೆ ಮೂಲವಾದ ಅಜ್ಞಾನವನ್ನ ನಾಶಪಡಿಸುತ್ತದೆ ಜ್ಞಾನ. ಅದನ್ನ ಅದೇ ಇಲ್ಲಿ ವೇದಾಂತ ಪ್ರಸಿದ್ಧವಾಗಿರೋದು. ಅದನ್ನ ಅರ್ಥವಾದ ಅನ್ಬಾರ್ದು ಅಂತ. ಯಾವ ಕರ್ಮ ಯಾವ ಅಜ್ಞಾನ ಹುಟ್ಟಾಕಿದೆಯೋ ಆ ಅಜ್ಞಾನ ಈ ಜ್ಞಾನ ನಾಶಪಡಿಸೋದ್ರಿಂದ, ಆ ಜ್ಞಾನಕ್ಕೆ ಒಂದು ಪುರುಷಾರ್ಥ ಇರೋದ್ರಿಂದ ಅದು ಅರ್ಥವಾದ ಅಲ್ಲ. ಸಾಕ್ಷಾತ್ ಫಲ. ಅದು ಜ್ಞಾನವಲ್ಲ, ಅರ್ಥವಾದ ಅನ್ಬಿಟ್ಟ ಅವನು. ಅರ್ಥವಾದ ಅಂದ್ರೆ ಬರೀ ಹೊಗಳಕ್ ಬಂದದ್ದು ಅಂತ. ಪ್ರವೃತ್ತಿ ಆಗಲಿ ಅಂತ ಪ್ರವೃತ್ತಿ ಆಗಲಿ ಅಂತ ಅದು ಅವ್ರ ಪ್ರರೋಚನೆ ಫಲ ಪ್ರವೃತ್ತಿಗೆ ಪ್ರರೋಚನೆಗೆ ಬಟ್ ನೇರವಾದ ಫಲ ಇರುತ್ತೆ ಆಗಿಲ್ಲ ಅಂತ ಇದ್ದಾರೆ ಪೂರ್ವಪಕ್ಷಿ. ಅದನ್ನ ಹೊಡೆದಾಕ್ತಿದ್ದಾರೆ. ಅಲ್ಲ, ಅವ್ರು ಹೇಳ್ತಾರೆ ವೇದಾಂತಲು ಜ್ಞಾನಕ್ಕೆ ಬ್ರಹ್ಮವಿದಾಪ್ರತಿ ಪರಮ ಅನ್ನೋದು ಪ್ರವೃತ್ತಿ ಆಗಲಿ ಅಂತ ಹೇಳಿದ್ರು ಅಂತ. ಅಲ್ಲ, ನೇರವಾದ ಫಲ ಇಲ್ಲ, ಅರ್ಥವಾದ ತರ ಹೊಗಳಿದೆ ಸುಮ್ಮನೆ ಯಾವ್ದು ಮಾಡಿ ಅಂತ ಪೂರ್ವಪಕ್ಷಿ ಹೇಳೋದು. ಅಸಲ ವೇದಾಂತದಲ್ಲಿ ಹೇಳೋದು ಅರ್ಥವಾದ ಅಲ್ಲ. ಸಿದ್ಧಾಂತಿಗೆ ಸಿದ್ಧಾಂತ ಪೂರ್ವಪಕ್ಷಿಗೆ ಹೌದು. ಸಿದ್ಧಾಂತಿ ಕರ್ಮಕ್ಕೆ ಸೇರಿಸ್ಕೊಂಡ ಇದ್ದಾನೆ. ಆ ಕರ್ಮವನ್ನೇ ಕಿತ್ತಾಕುವಂತ ಜ್ಞಾನ ಇದು. ಕರ್ಮಕ್ಕೆ ಮೂಲವಾದ ಅಜ್ಞಾನ ಕಿತ್ತಾಕುವ ಜ್ಞಾನ. ಆದ್ರಿಂದ ಅದು ಅರ್ಥವಾದ ಅಲ್ಲ. ಕರ್ಮಕ್ಕೆ ಮೂಲವಾದ ಅಜ್ಞಾನವನ್ನೇ ನಾಶ ಮಾಡುತ್ತದೆ. ಆದ್ದರಿಂದ ಜ್ಞಾನವೇ ಇಲ್ಲಿ ಪ್ರಸಿದ್ಧಿಯಾಗಿರುವುದರಿಂದ ಜ್ಞಾನವು ಅರ್ಥವಾದವಲ್ಲ. ಏನಿದು ನಮ್ಮ ರಸಾಯನ ಕರ್ಮ ಏನು ಸಂದಿಷ್ಟ ಅಂತ ಗೊತ್ತಾಗ್ತಾ ಇದೆ. ಏನಕ್ಕೆ ಸಂದಿಷ್ಟ ಸಿರಪ್ಪ ಕೆಮ್ಮಿನ ಸಿರಪ್ ಸಿರಪ್ಪ ಅದು ಬರ್ಕಾಗುತ್ತಾ? ಇನ್ಫೆಕ್ಷನ್ ಇದ್ರೆ ಇಲ್ಲ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದಾರಲ್ಲ, ಬೇಕಿಲ್ಲ ಅಲ್ವಾ ಆಂಟಿಬಯೋಟಿಕ್ ಇದ್ದಾಗ? ಆಂಟಿಬಯೋಟಿಕ್ ಇನ್ಫೆಕ್ಷನ್ಗೆಲ್ಲ ಇವೆಲ್ಲ ಬರೀ ಡ್ರೈ ಕಾಫ್ ಇದ್ರೆ ಗಂಟಲು ಅದಕ್ಕೆ ನತು ಪ್ರವರ್ತಕಂ ತಸ್ಮಾತ್ ಅರ್ಥವಾದತ್ವ ಸಂಭವ ಲೋಕ್ತೆ ಪನ್ನಮಯ್ಯಾಂತೂ ಯುಜ್ಯತೆ ಕರ್ಮಶೀಷತಃ
ಏವಂ ತಸ್ಮಾನ್ ನಾರ್ಥವಾದತ್ವಸಂಭವಃ ಅಲೋಕೆ ವರ್ಣಮಯ್ಯಾಂತು ಯುಜ್ಯತೆ ಕರ್ಮಶೇಷತಃ ತು ಪ್ರವರ್ತಕಂ ತಸ್ಮಾತ್ ನ ಅರ್ಥವಾದತ್ವಸಂಭವಃ ಅಲೋಕ್ತೇಃ ವರ್ಣಮಯ್ಯಾಂ ತು ಯುಜ್ಯತೆ ಕರ್ಮಶೇಷತಃ ಫಲೋಕ್ತೇ ಯಾವುದಕ್ಕೆ ಜ್ಞಾನ ಕರ್ಮಗೆ ಅದು ಅದು ಆ ಜ್ಞಾನ ಪ್ರವರ್ತಕ ಅಲ್ಲ ಜ್ಞಾನ ನ ಪ್ರವರ್ತಕಂ ನ ಅತಃ ನ ಅರ್ಥವಾದತ್ವ ಸಂಭವ ಫಲೋಕ್ತೇಹ ಜ್ಞಾನಕ್ಕೆ ಮಾಡ್ತಾ ಇದ್ದೀರ ಅವಳೆ ಎಲ್ಲ ಎರಡಕ್ಕೂ ಸಮಾನ ಅದು ಮದಿಮಣಿ ನ್ಯಾಯ ಜ್ಞಾನಕ್ಕೂ ಬ್ರಹ್ಮವೇದ ಬ್ರಹ್ಮವಿಭೂತಿ ಫಲ ಹೇಳುವುದರಿಂದ ಅದು ಅರ್ಥವಾದವಲ್ಲ ಅದು ಪ್ರವರ್ತಕವೂ ಅಲ್ಲ ಜ್ಞಾನ ವೇದಾಂತೋಕ್ತವಾದ ಜ್ಞಾನ ಪ್ರವರ್ತಕವಲ್ಲ ಯಾಕೆ ಪ್ರವರ್ತಕವಲ್ಲ ಅರ್ಥವಾದ ಅಸಂಭವ ಅರ್ಥವಾದ ಆಗೋದು ಒಂದು ಹೊಂದುವುದಿಲ್ಲವಾದ್ರಿಂದ ಅರ್ಥವಾದ ಅಂದ್ರೆ ಸುಮ್ಮನೆ ಹೊಗಳಕ್ಕೋಸ್ಕರ ಹೇಳಿದ್ದು ಒಂದು ಹೊಂದಲ್ಲ ಹಾಗೆ ಫಲೋಕ್ತೇ ಬ್ರಹ್ಮವೇದ ಬ್ರಹ್ಮವಿಭೂತಿ ಫಲ ಹೇಳಿದೆ ಫಲ ಹೇಳಿದಾಗ ಅರ್ಥವಾದ ಅಂತ ಏನಿದೆ ಅರ್ಥ ಏನೋ ಅದು ಅದಕ್ಕೂ ಅರ್ಥ ಫಲ ಹೇಳಿದಲ್ಲ ಪಂಡಮಯಿ ವಾಕ್ಯಕ್ಕೂ ಅರ್ಥ ಹೇಳಿದಲ್ಲ ಅದಂತೆ ಅಲ್ಲ ಪಂಡಮಯಿ ವಾಕ್ಯದಲ್ಲಿ ಅರ್ಥವಾದದ್ದು ಹೊಂದತ್ತೆ ಹಾಗೆ ಅದು ಕರ್ಮಶೇಷ ಇದು ಕರ್ಮಶೇಷವಲ್ಲ ಈ ಜ್ಞಾನ ವೇದಾಂತೋಕ್ತವಾದ ಜ್ಞಾನ ಕರ್ಮಶೇಷವಲ್ಲವಾದ್ದರಿಂದ ಇದು ಪ್ರವರ್ತಕವೇ ಅಲ್ಲವಾದ್ದರಿಂದ ಇಲ್ಲಿ ಹೇಳಿದಂತಹ ಫಲೋಕ್ತಿಯು ಅರ್ಥವಾದವಲ್ಲ ಸ್ವಪ್ರಧಾನವಾಗಿ ಹೇಳಿದ್ದು ಅದು ಪರ್ಣಮಯಿ ವಿಷಯಕ್ಕೆ ಸೌಟಿನ ಮುತ್ಕದ ಮರದ ಈ ವಿಷಯಕ್ಕೆ ಕೆಟ್ಟ ಹೆಸರು ಬರಲ್ಲ ಅನ್ನೋದು ಅರ್ಥವಾದವೇ ಯಾಕಂದ್ರೆ ಅದು ಕರ್ಮಕ್ಕೆ ಶೇಷವಾಗಿದೆ ಪ್ರವರ್ತನೆ ತೊಡಗಿಸೋದು ತೊಡಗಿಸೋದು ನಿಮ್ಗೆ ಅದನ್ನ ಕರ್ಮದಲ್ಲಿ ತೊಡಗುವಂಗೆ ಮಾಡೋದು ಜ್ಞಾನವೂ ಪ್ರವರ್ತಕವಲ್ಲ ಅನ್ಕೊಳ್ಳಿ ಜ್ಞಾನವು ಪ್ರವರ್ತಕವಲ್ಲ ತೊಡಗಿಸುವುದಿಲ್ಲ ಜ್ಞಾನವು ಕರ್ಮದಲ್ಲಿ ಯಾರನ್ನು ತೊಡಗಿಸುವುದಿಲ್ಲ ಕರ್ಮದಲ್ಲಿ ತೊಡಗಿಸೋದು ಯಾವುದೋ ಆಸೆ ಆಸೆ ತೊಡಗಿಸೋದು ಜ್ಞಾನ ತೊಡಸಲ್ಲ ಕರ್ಮಕಾಂಡದಲ್ಲಿ ಜ್ಞಾನ ತೊಡಸಲ್ಲ ಆಸೆನೇ ತೊಡಗಿಸೋದು ಅಕಸ್ಮಾತ್ ಇದಕ್ಕೆ ಅನ್ವಯ ಮಾಡೋದ ಆದ್ದರಿಂದ ಕರ್ಮವು ಪ್ರವರ್ತಕವಲ್ಲ ಮತ್ತು ಅರ್ಥವಾದತ್ವವು ಅದಕ್ಕೆ ಸಂಭವಿಸುವುದಿಲ್ಲ ಅಕಸ್ಮಾತ್ ಅರ್ಥವಾದತ್ವವು ಇದಕ್ಕೆ ಹೊಂದುವುದೂ ಇಲ್ಲ ಬರೀ ಹೊಳಕೊಸ ಹೇಳಿದ್ದು ಹೊಂದಲ್ಲ ಅಲ್ಲ ಪರ್ಣಮಯಿ ವಿಷಯದಲ್ಲಾದರೋ ಫಲೋಕ್ತಿಯೋ ಕರ್ಮಶೇಷವಾದ್ದರಿಂದ ಹೊಂದುತ್ತದೆ ಪರ್ಣಮಯಿ ವಿಷಯದಲ್ಲಿ ಇದು ಮುತ್ಕುದ ಮರದಲ್ಲಿ ಮಾಡಿದ್ದಾದ ಸೌಟಿನ ವಿಷಯದಲ್ಲಾದರೋ ಅರ್ಥ ಪರ್ಣಮಯಿ ವಿಷಯ ಅಂದ್ರೆ ಪರ್ಣಮಯಿ ಅದಕ್ಕೆ ದೇವಾವಿ ಬ್ರಹ್ಮನ್ನವದಂತ ತತ್ಪರ್ಣ ಉಪಾಸಣೋ ಪರ್ಣ ಅಂದ್ರೆ ಮುಸ್ಕುದ ಮರಕ್ಕೆ ಹೆಸರು ಪರ್ಣ ಅಂದ್ರೆ ಎಲೆ ಅಲ್ಲ ಮರಕ್ಕೆ ಬೇಗ ಮಾಡಿದೆ ಫಲವನ್ನು ಹೇಳಿದ್ದು ಕರ್ಮಶೇಷವಾಗಿರುವುದರಿಂದ ಹೊಂದುತ್ತದೆ ಕರ್ಮಶೇಷ ಅಂದ್ರೆ ಕರ್ಮಕ್ಕೆ ಅಂಗ ಕೆಟ್ಟ ಹೆಸರು ಬರಲ್ಲ ಅನ್ನೋ ಫಲೋಕ್ತಿ ಅಲ್ಲ ಅದನ್ನ ತಗೊಂಡು ಮಾಡೋ ನಿನ್ ಕೆಟ್ಟ ಹೆಸರು ಬರಲ್ಲ ಕಣೋ ಅಂತ ಒಳ್ಳೆ ಫಲ ಮಾಡು ಬೆದ್ದ ಬಿಡ್ಬೇಡ ಏನೋ ಬೀಟೆ ಬರೋದು ಸಾಗುವಂತ ತಗೋಬೇಡ ಹಾಸಿನ ತಗೋಬೇಡ ಪನ್ನಮಿಯೇ ತಗೋ ಎದು ಬೀಟೆ ಸಾಗುವಾನಿ ನಂದಿ ಹೊಂದ ಇದು ಚೆನ್ನಾಗಿರ್ತಾವ ಬೇಡ ಮುಚ್ಕಂದೆ ಸುದ್ದಿ ತಮಾಷೆ ಒಂದೇ ಗೊತ್ತಾ ಯಜ್ಞ ಪಾತ್ರೆ ಇದೆಯಲ್ಲ ಯಾರು ಉಪಯೋಗಿಸ್ತಾರೆ ಅಂತ ಮರವನ್ನೇ ಮಾಡಿದೆ ಮನೆ ಉಪಯೋಗ ಬರಲ್ಲ ಅದು ಲಡ್ಡು ಮುಚ್ಕೊಂಡ್ ಬರೋದು ತೀರು ಹಂಗೆ ಏನು ಮಾಡಕ್ ಬರಲ್ಲ ಹತ್ತಿ ಮರದ ಅಷ್ಟೇ ಏನು ಮಾಡಕ್ ಬರಲ್ಲ ಅರಳಿ ಮರ ಅಂತ ಮರ ನೋಡಿ ಯಜ್ಞ ಉಪಯೋಗಿಸಿದೆ ಬೀಟೆ ಸಾಗಾನಿ ಹೊನ್ನೆ ಮತ್ತಿ ಎತ್ತೆಗ ಇದು ಅನ್ನ ಉಪಯೋಗಿಸಿಲ್ಲ ಸುಡ್ಡು ಟೀ ಕುಡ್ಡು ಅಂತಿರಲ್ಲ ಹಾಗಲ್ಲ ಮನೆಗೆ ಅದೇ ಇದಕ್ಕೆ ಯಜ್ಞಕ್ಕಿಲ್ಲ ಅಲ್ಲ ಯಾಕ ಇದಕ್ಕ ಆ ಮರಕ್ಕ ಹಾಲಿನ ಉಪಯೋಗ ಮಾಡಕ್ ತುಂಬಾ ಕಷ್ಟ ಬೇಗ
ಬೇಗ ಹುಳು ಬಂದ್ಬಿಡ್ತು. ಸಿಕ್ಕಾಪಟ್ಟೆ ಬೇಗ. ಅರಳಿ ಮರದಲ್ಲಿ ಅಗ್ನಿ ಒಂದ್ ಸಂವತ್ಸರ ಹೊಕ್ಬಿಟ್ಟಿದ್ದ ದೇವತೆ ಅಟ್ಟಿಸ್ಕೊಂಡ್ ಬಂದಾಗ. ಅದಕ್ಕೋಸ್ಕರ ಅರಳಿ ಮರ ಭಾರಿ ವಿಶೇಷ ಇತ್ತು. ಅಗ್ನಿ ಇದ್ದ ಜಾಗ ಅಶ್ವರೂಪದಲ್ಲಿದ್ದ, ಅದಕ್ಕೆ ಅಶ್ವತ್ಥ ಅಂತ ಹೆಸರು. ಅಶ್ವರೂಪದಿಂದ ಹೋಗಿ ಹೊಕ್ಕೊಂಡ್ಬಿಟ್ಟಿದ್ದ. ಅಶ್ವಹಾದಿ ಸಂವತ್ಸರ ತದಶ್ವತ್ಥಾತ್ಮ. ಅಲ್ಲಿ ಅಶ್ವತ್ಥವನ್ನು ಮಂತ್ರ ಮಾಡಿದ್ರೆ ಆ ಅಶ್ವತ್ಥವನ್ನು ಮಂತ್ರ ಮಾಡಿದ್ರೆ ಅಗ್ನಿ ಬರುತ್ತೆ. ಅಲ್ಲ ಒಂದ್ ಲೈಟರ್ ತಗೊಂಡು ಹಿಂಗ ಈಸಿ ಇರ್ಲಿಲ್ಲ. ಕ್ಯಾಟ್ ಬಹುಶಃ ಕಾಡ್ ಜನ ರೀಸೆಂಟ್ ಒಳ್ಳೆ ಲಾಸ್ಟ್ ಒಂದು 100 ವರ್ಷದಲ್ಲಿ ಇದೆ. ಅದಕ್ಕೆ ಕಡೀರಿ ಗಿಡೀರಿ ಹಿಂಗಾರೆ ಸಾಯ್ಬೇಕು. ಅಯ್ಯೋ ರಟ್ಟೆ ಬಿದ್ದೋಯ್ತು ಗೊತ್ತಾ ಕಡಿಯೋದು. ಬರೀ ಎಲ್ಲಾರು ಹಂಗೆ ಅಡ್ಗೆಗೂ ಹಂಗೆ ಕಡಿಬೇಕು ಅಂತ ಆಗಿದ್ರೆ ಲೌಕಿಕ ಅಗ್ನಿ ತಗೊಳ್ಳಿ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಬೇರೆ ಅಗ್ನಿ ಇತ್ತು, ಬೇರೆ ಕಾರಣ ಅಲ್ಲ ಕಣೋ, ಆ ಕರ್ಮ ಬಿಟ್ಟು ಲೌಕಿಕ ಅಗ್ನಿ ಆಗತ್ತೆ. ಒಂದ್ಸಲ ಹಾಕ್ಸಿದ್ಮೇಲೆ ಏ ದಡ್ಡ, ಅದ್ರಲ್ಲಿ ಇದ್ ಮಾಡ್ಬೇಕು. ಆ ಕರ್ಮ ಬಿಟ್ಮೇಲೆ ಲೌಕಿಕ ಅಗ್ನಿ ಆಗತ್ತೆ. ಅವತ್ತೆ ಕರ್ಮಿ ಲೌಕಿಕ ಸಂಪದ್ಯತೆ. ಆ ಕರ್ಮ ಆ ಅಗಿಟ್ಕೊಂಡು ಲೌಕಿಕ ಮಾಡಬಲ್ವಾ? ಅದು ಇಟ್ಕೊಂಡು ಮಾಡು ಧಾರಣೆ ಮಾಡ್ತಿರ್ತಾರೆ. ಈ ಕರ್ಮ ಮಾಡ್ಬಿಟ್ರೆ ನಷ್ಟ ಆಗಿರ್ತದೆ. ಅಗ್ನಿ ನಷ್ಟ ಆದಾಗ ಅದಕ್ಕೆ ಒಂದು ಮಂತ್ರನ ಮಾಡ್ಬೇಕು. ಬೇರೆ ಲೌಕಿಕವಾದ ಅಗ್ನಿ ತಂದು ಇದ್ ಮಾಡಕ್ ಬರಲ್ಲ. ಹಾಗೆ ಅದಕ್ಕೆ ಒಂದಷ್ಟು ಮಾತ್ರ ಮಂತ್ರ ಹೇಳಿರ್ಬಿಟ್ರೆ ಬೇರೆಯಿಂದ ಲೌಕಿಕ ಅಗ್ನಿ ತಗೊಂಬಂದಿ ಹೇಳಿದ್ರೆ ಇನ್ನೊಂದು ಸಾಧನ ಇತ್ತು. ಸಾಧನೆ ಬೇಕಾಗಿಲ್ಲ ಕಣ, ಸಾಧನೆ ಆಗ್ಬೇಕು. ಅಂತೇನಿಲ್ವೋ ಸಾಧನೆ ಆಗ್ಬೇಕು. ಇದ್ರದ್ದೇ ಕರ್ಮ. ಮಾಡಿದ್ರೆ ಬರುತ್ತೆ ಅದ್ರಲ್ಲೇ. ಹಾ ಅಲ್ಲ ಕಣ, ಅಂತೇನಿಲ್ಲ. ಅವರು ಕೂಡ ಕಡ್ಕೊಂಡು ಹೇಳ್ಕೊಂಡಿರ್ತಾರೆ. ಹೆಣ್ಮಕ್ಳು ಬೇರೆ ಮಾತ್ರ ಕಡ್ಕೊಬೇಕು. ಮಾಡ್ಕೊಡ್ತಾರೆ. ಲೌಕಿಕ ಹರಣಿ ಇಲ್ವಲ್ಲ, ಲೌಕಿಕ ಹರಣಿ ಕಡ್ಕೊಂಡು ತಗೊಂಡಿರ್ತಾರೆ. ಎಲ್ಲಾರ್ಗು ಕಡ್ಕೊಂಡು ಒಂದ್ ಆಮೇಲೆ ಏನು ಮಾಡಕ್ಕಾಗಲ್ಲ. ಕೈಯಲ್ಲಿ ರುಬ್ತಾ ಇದ್ರು ಎಲ್ಲಾನು. ಅಲ್ಲ ಕಣ, ಅದು ಕಾಡ್ ಸಿಕ್ಕಾಪಟ್ಟೆ ಇತ್ತು. ಕುಂಟೆ ಹಾಕ್ತಾ ಇರ್ತದೆ. ಅದು ಕುಂಟೆ ಯಾವಾಗ ಅಗ್ನಿ ಇದ್ದೇ ಇರುತ್ತೆ. ಮಧ್ಯಾಹ್ನ ಕಡಿಬೇಕಾಗಿಲ್ಲಪ್ಪ. ಅಹೋರಾತ್ರಿ ಕುಂಟೆ ಇರ್ತಾ ಇರುತ್ತೆ. ನಮ್ಮ ಹಳ್ಳಿಲೇ, ನಮ್ಮ ಮತ್ತೂರು, ನಮ್ಮ ಮನೇಲಿ ನೀರಲ್ಲಿ ಆಡ್ತಾನೆ ಇರ್ಲಿಲ್ಲ, ಹಾಕ್ತಾನೆ ಇರ್ತಿಲ್ಲ. ಮಂಡೆಗೆ ನಮ್ಮ ಮಾವನವ್ರು ಈಗಲೂ ಅಷ್ಟೇ ಸಿಕ್ಕಾಪಟ್ಟೆ ಸೌದೆ ಮಂಡೆಗೆ ಹಾಕ್ತಾ ಇರ್ತಾರೆ. ಅವಾಗ ಹೋಗಿ ಯಾವಾಗಲೂ ಬಿಸಿನೇ ಇರುತ್ತೆ. ಮಲೆನಾಡು ಹೋಗೋರು ಬೆಂಕಿ ಆರೋದಿಲ್ಲ. ಈಗ ಒಂದ್ ಕೆಲಸ ಮಾಡೋ, ಇದಕ್ಕೊಂದ್ ಕಲರ್ ಲೈಟರ್, ಅದಕ್ಕೊಂದ್ ಕಲರ್ ಲೈಟರ್. ನಿಮ್ಗೆ ಏನಾಗಿರುತ್ತಾ, ಪುರಾಣ ಮಿಥ್ಯೇವ ಎಲ್ಲವೂ ಸಾಧು. ಅದು ಬಹಳ ವಿಶೇಷ. ಅಷ್ಟೇ. ನಮ್ಮ ಅಣ್ಣ ಮನೆ ಒಂದ್ಸಲ, ನಮ್ಮ ಅಣ್ಣ ದೊಡ್ಡಣ್ಣಂಗೆ ಅಗ್ನಿಹೋತ್ರ ಮಾಡಕ್ ಹೋದಾಗ ಬೆಳಗ್ಗೆ ಅಗ್ನಿ ಇರ್ಲಿಲ್ಲ. ಅಯ್ಯೋ ಅಗ್ನಿ ಅನುಗತ ಆಗ್ಬಿಡ್ತು ಕೊಡು ಅಂತಂದ. ನಮ್ಮ ಅಣ್ಣ ಸೂರ್ಯೋದಯಕ್ಕೆ ಮುಂಚೆನೆ ಹುತ ಮಾಡ್ತಿದ್ದ. 5:30, 5:45. ಅಗ್ನಿ ಅನುಗತ ಆಗಿದೆ ಅಂತ ಕಡೆಗೆ ಹೋಗೋಣ ಅಂತ ಹೋದ್ವಿ. 7 ಗಂಟೆವರೆಗೂ ಬರಲೇ ಇಲ್ಲ, ಕರೆದು. ಆಮೇಲೆ ಯಥಾನ್ಯಂ ಪಶ್ಯೇತ ಆಹೃತ್ಯ ಹೋತವ್ಯಂ ವಾಕ್ಯ ಇದೆಯಲ್ಲ, ಆಮೇಲೆ ಇದು ಅಗ್ನಿಹೋತ್ರ ಕಾಲ ಮೀರುತ್ತೆ ಅಂತ ಹೇಳಿ ತಂದ್ಬಿಟ್ಟು ಅಗ್ನಿಹೋತ್ರ ಮಾಡ್ದ. ಮತ್ತೆ ಕಡೆ ಮಾಡಿದ ಸಂಜೆ 5 ಮಧ್ಯಾಹ್ನ 3:30, 4 ಗಂಟೆ ಅದು ಬರ್ಲಿಲ್ಲ. ಕಡಿತಾ ಇದ್ರೆ ಬರ್ಲೇ ಇಲ್ಲ. ಎಲ್ಲ ಕೇಶಣ್ಣ ಸೋತಾದ, ಪ್ರಭು ಸೋತಾದ, ನಾನು, ನಮ್ಮ ಶಾವ, ನಮ್ಮ ಮನೆಯವ್ರೆಲ್ಲ ಕರೆದ್ವಿ, ಬರ್ಲೇ ಇಲ್ಲ. ಏನ್ ಮಾಡ್ತೀರಾ? ನಾನಂದ್ರೆ ಜನ ಎಲ್ಲ ಮಾಡ್ಕೊಂಡಿದ್ದಾರೆ. ಇವನು ಮೈಸೂರು ಲಕ್ಷ ಪಂಡಿತರು ಒಂದು ಪಿಶಾಚಿ ಇದೆ, ಅದು ಉಪ್ಪದು ಊದ್ತಾ ಇದೆ, ಅದಕ್ಕೆ ಆರೋಗುತ್ತೆ ಅಂತ. ಕತೆ ಬಂದ್ಮೇಲೆ ಏನ್ ಪಿಶಾಚಿ ಮುದಕ್ಕೋ, ನಮ್ಗಿಂತ ದೊಡ್ಡ ಪಿಶಾಚಿ ಯಾವ್ದಿದೆ? ಬರ್ಬೇಕು ಅವಾಗ ನಾಚಿಕೆ ಹಾಕಿದ್ರೆ ಉಪ್ಪರ್ ಅದು ಬರೀ ಕಡಿ ಅಂದ್ರೆ ಮಾತ್ರ ಚಲೋ ನಂದಲ್ಲ.
ಹೌದಾ? ಬೆಸ್ಟ್ ಕೊಟ್ಬಿಡೋಣ. ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟು ಕೊಟ್ರೆ ಆಮೇಲೆ ಅಚೋದಿ ಏನ ಅಚೋದಿ 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 ಎತ್ತನ ಅದು ಇದು ತು ಅಲ್ಲ ಯುತ್ವ ತ್ವಚೋದಿ ಪ್ರಿಯಂ ಅಭ್ಯುಪೇಯಾರ್ಥವಾದತ ಅನಿಶ್ಚತಾ ವಿವಿಧ್ಯರ್ಥಂ ಅತ್ರ ಪ್ರತಿವಿಧೀಯತೆ ವಯಾ ಅಯಂ ಆಗುತ್ತಲ್ಲ ಚಾಡೋದೆ ಅಪಿ ಆಮೇಲೆ ಅಯಂ ಅಲ್ಲ ಅಪಿ ಅಯಂ ಅಲ್ಲ ಅಂತ ಹೇಳ್ತಾರ ಈ ಕಡೆ ಅಪಿ ಅಲ್ಲ ಅಪೀಯಂ ತ್ವಯಾಪಿ ಅನಿಚ್ಛತಾ ತ್ವಯಾಪಿ ಅಂತ ಅನಿಚ್ಛತಾ ತ್ವಯಾಪಿ ಇಯಂ ವಿಧ್ಯರ್ಥಂ ಅರ್ಥವಾದತ ಅಭ್ಯುಪೇಯ ಇತಿ ಯತ್ ಅಚೋದಿ ಅತ್ರ ಪ್ರತಿವಿಧೀಯತೆ. ಅಚೋದಿ ಹೇಗೆ ರೂಪ? ಕೃಷ್ಣೋದಿ ಕರ್ಮಣಿ ಲುಂಗುವುದಿ ಚುದ ಪ್ರೇರಣೆ ಧಾತುವಿಗೆ ಚೋದಿಗೆ ಪ್ರೇರಿಸುತ್ತಾನೆ, ಚೋದ್ಯತೆ ಪ್ರೇರಿಸಲ್ಪಡುತ್ತಾನೆ, ಅದಕ್ಕೆ ಲುಂಗು ಪ್ರಯೋಗ ಅಚೋದಿ ಕರ್ಮಣಿ ಲುಂಗು. ಇವರಿಗೆ ಲೀಲಾಜಾಲ ವ್ಯಾಕರಣ ಮೀಮಾಂಸ ಇದು ಹೃದ್ಗತ ಇವರಿಗೆ ಹೆಂಗ್ ಪ್ರಯೋಗ ಮಾಡ್ತಾರೆ ಅಂದ್ರೆ ಅದ್ಭುತ ಪ್ರಯೋಗ. ನೀನು ಆಕ್ಷೇಪಿಸಿದೆಯಲ್ಲೋ ಅಚೋದಿ ಅಚೋದಿನೇ ಆಕ್ಷೇಪಿಸಿದೆಯಲ್ಲೋ ಏನು ಅಂತ ಆಕ್ಷೇಪಿಸಿದೆ? ನಿಂಗೆ ಇಷ್ಟ ಇಲ್ಲದೆ ಹೋದ್ರು ಅನಿಚ್ಛತಾಪಿ ಮತ್ತು ವಿದ್ಯಾರ್ಥಂ ಅಭ್ಯುಪೇಯ ಅರ್ಥವಾದತ ಅಭ್ಯುಪೇಯ. ಈ ಅರ್ಥವಾದತೆಯು ಅಭ್ಯುಪೇಯ ಈ ಅಭ್ಯುಪೇಯವನ್ನ ನೀನು ಒಪ್ಕೊಳ್ಳೇಬೇಕು. ಈ ವಿದ್ಯಾರ್ಥವು ಅರ್ಥವಾದ ಒಪ್ಕೊಳ್ಳೇಬೇಕು. ಯಾವ ವಿದ್ಯಾರ್ಥ? ವೇದಾಂತ ಹೇಳಂದ ಆತ್ಮಾನು ಅವೇತ್ ಆತ್ಮನ್ ವೇತ್ತಿ ಅದು ವೇದಾಂತ ವಾಕ್ಯದಲ್ಲಿ ಬರ್ತಕ್ಕಂತಹ ವಿಧಿವಾಕ್ಯ ಆಗಿಲ್ಲ. ಶ್ರೋತವ್ಯ ಮಂತ್ರ ವಿದ್ಯಾರ್ಥ ವಿಧಿವಾಕ್ಯ. ನೀನು ನಿನಗೆ ಇಷ್ಟಿಲ್ಲದೆ ಹೋದ್ರು ಇವುಗಳನ್ನ ಅರ್ಥವಾದ ನೀವು ಒಪ್ಕೊಳ್ಳೇಬೇಕು ಅಂತ ನೀನು ನನ್ನ ಹತ್ರ ಹೇಳಿದಲ್ಲ. ಅದಕ್ಕೆ ಹೇಳ್ತೀನಿ, ಕೇಳಿದಲ್ಲ, ಅದಕ್ಕೆ ಉತ್ಸಾಹ ಕೊಡ್ತೀನಿ. ಪ್ರತಿವಿಧಿ ಸಮಾಧಾನ ಮಾಡ ಹೇಳಲಾಗುತ್ತದೆ ಅಂತ. ಪ್ರತಿವಿಧಾನ ನಾಮ ಸಮಾಧಾನ ಅಂತ ಅರ್ಥ. ಅಬ್ರಸ್ಕೋದಿಲ್ಲ. ನೀನು ಏನನ್ನು ಆಕ್ಷೇಪಿಸಿದೆ ಏನಂತಂದರೆ, ನಿನಗೆ ಇಷ್ಟವಿಲ್ಲವಾದರೂ ವೇದಾಂತದಲ್ಲಿ ಹೇಳತಕ್ಕಂತಹ ವಿಧಿವಾಕ್ಯವು ಅರ್ಥವಾದ ಎಂದು ಆಕ್ಷೇಪಿಸಿದೆಯಲ್ಲ, ನಿಮ್ಗೆ ಇಷ್ಟವಿಲ್ಲದೆ ಹೋದ್ರು ಕೂಡ ಅಲ್ಲ, ವಿದ್ಯಾರ್ಥವಾದದ್ದನ್ನ ಅರ್ಥವಾದಾಗ ಒಪ್ಕೋಬೇಕು ನೀನು ಆಕ್ಷೇಪಿಸಿದೆಯಲ್ಲ. ಆ ವಿದ್ಯಾರ್ಥಿವು ಅರ್ಥವಾದ ಸ್ವತಃ ಮಂತವ್ಯ ಅನ್ನುವಂಥ ವಿದ್ಯಾರ್ಥಿ ಇದೆಯಲ್ಲ, ಅದು ನಿಮ್ಗೆ ಇಷ್ಟವಿಲ್ಲದೆ ಹೋದ್ರು ಕೂಡ ಅದು ಅರ್ಥವಾದ ಅಂತ ಅಂದ್ಕೋಬೇಕು ಅಂದ್ಬಿಟ್ಟ ಅವನು. ಅದು ವಿದ್ಯಾರ್ಥಿ ಅಭಿಪ್ರಾಯ ಅಂತ ಮಾಡ್ಬೋದು. ನಿಮ್ಗೆ ಇಷ್ಟವಿಲ್ಲದೆ ಹೋದ್ರು ಕೂಡ ವೇದಾಂತ ವಾಕ್ಯ ವಿದ್ಯಾರ್ಥವನ್ನೇ ವಿಧಿಗೆ ಆಗ್ಬೋದು. ಆ ವಿದ್ಯಾರ್ಥವು ಅರ್ಥವಾದ ಒಪ್ಕೋಬೇಕು ಅಂತ ಅರ್ಥ ಮಾಡಿದೆ. ಇಲ್ಲ ಇಲ್ಲ, ಅರ್ಥವಾಗಿರ್ತಕ್ಕಂಥ ಅರ್ಥವಾದವಾಗಿರೋದು ವಿದ್ಯಾರ್ಥ ಅಂತ ಒಪ್ಕೋಬೇಕು ಅಂತಂದಿಲ್ಲ. ಏನ್ ಮಾಡಿದಾರ ಅವರು? ಅರ್ಥವಾದದಂತೆ ಅಂಗೀಕರಿಸಬೇಕಾಗುವುದು ನೀವು ಹೇಳ್ದಂಗೆ ಮಾಡಿದ ವಿದ್ಯಾರ್ಥಿ ಅರ್ಥವಾದ ಮಾಡ್ಬೇಕು.
ಶ್ರೋತವ್ಯೋ ಮಂತವ್ಯೋ ವಿಧಿವಾಕ್ಯವು ಅರ್ಥವಾದ ಎಂದೇ ಒಪ್ಪಿಕೊಳ್ಳಬೇಕು ಎಂದು ನೀನು ಆಕ್ಷೇಪಣೆ ಮಾಡಿದೆಯಲ್ಲ, ನೀವ್ ಹೇಳಿದ್ರೆ ಅದಕ್ಕೆ ನಾನು ಹೇಳ್ತೇನೆ. ಇತ್ಯರ್ಥಂ ಅನಿಚ್ಛತಾಪಿ ಅರ್ಥವಾದದ ಅಭ್ಯುಪೇಯ ನೀಯತ್ವಯ ಅಚೋದಿ. ಅದು ಗುರುಗಳೇ, ಅರ್ಥವಾದ ಅಂದ್ರೆ ಹೊಗಳೋದು ಅಂತ. ಪ್ರಶಂಸಾವಾದ ಅಂತ ಅರ್ಥ. ಪ್ರಶಂಸಾವಾದ. ಹೌದು. ಅರ್ಥವಾದ್ರೆ ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ಎಲ್ಲವನ್ನೂ ಪಡ್ಕೊಂಡ್ಬಿಡ್ತಾನೆ ಅಂತ ಸುಮ್ಮನೆ ಹೊಗಳಕ್ಕೆ ಹೇಳಿದ್ದು. ಪಡ್ಕೊಂಡ್ಬಿಡ್ತಾನೆ ಅಂತ ಅರ್ಥ ಅಲ್ಲ. ಅದನ್ನ ಆ ಜ್ಞಾನ ಪಡ್ಕೊಂಡು ಕರ್ಮಕ್ಕೆ ಬರ್ಬೇಕು ಅಂತ ಅವ್ರು ಹೇಳೋದು. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಬೇರೆ ತರ ಹೇಳಿದ್ದಾರೆ. ಏನಿದೆ? ವಾಟ್ ಯು ಆಸ್ಕ್ ಮೀ ಟು ಅಡ್ಮಿಟ್ ಇವನ್ ವಿತೌಟ್ ಮೈ ವಿಲ್ಲಿಂಗ್ನೆಸ್ ಟು ಅಡ್ಮಿಟ್ ಅಂತ ಹೇಳಿದ್ದಾರೆ. ಇವನ್ ವಿತೌಟ್ ಮೈ ವಿಲ್ಲಿಂಗ್ನೆಸ್ ಟು ಅಡ್ಮಿಟ್, ನಾನು ಅಪೇಕ್ಷೆ ಪಡದೇ ಇದ್ದದ್ದನ್ನು ಒಪ್ಕೊಳ್ಬೇಕು ಅಂತ ನೀನ್ ಹೇಳ್ತಾ ಇದೀಯ ನನ್ಗೆ ಅಂತ. ಅಂದ್ರೆ ನಾನು ಒಪ್ಕೋತಾ ಇಲ್ಲ, ಆದ್ರೆ ನೀನ್ ನನ್ಗೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೀಯ ಅನ್ನೋ ತರ. ಅಲ್ಲ, ನಿನಗೆ ಇಷ್ಟ ಇಲ್ಲದೆ ಹೋದ್ರು ಕೂಡ ಒಪ್ಕೋಬೇಕು ಅಂತ ಅದನ್ನ ಉಲ್ಟಾ ಹೇಳ್ತಾ ಇದಾರೆ. ವಾಟ್ ಯು ಆಸ್ಕ್ ಮೀ ಟು ಅಡ್ಮಿಟ್ ವಿತೌಟ್ ಮೈ ವಿಲ್ಲಿಂಗ್ನೆಸ್ ಟು ಅಡ್ಮಿಟ್. ತ್ವಯ ಅನಿಚ್ಛತಾ ಇದೆ. ಅನಿಚ್ಛತಾ ತ್ವಯ. ವಿತೌಟ್ ಮೈ ವಿಲ್ಲಿಂಗ್ನೆಸ್ ಟು ಅಡ್ಮಿಟ್ ಅದು ವಿತಿನ್ ಬ್ರಾಕೆಟ್ಸ್ ಅಷ್ಟೇ. ಅದು ಅರ್ಥಪೂರ್ಣಗೆ ಹಾಕೊಂಡಿದ್ದಾರೆ. ತಪ್ಪೇನಿಲ್ಲ ಸರ್, ಅದು ಬ್ರಾಕೆಟ್ ಅಲ್ಲಿ ಹಾಕೊಂಡ್ಬಿಡಿ ಅಷ್ಟೇ. ಅಲ್ಲ, ಇಲ್ಲಿ ಇದ್ರಲ್ಲಿ ಬರ್ದಿದ್ದಾರೆ, ಮೀನಿಂಗ್ ಬರ್ದಿದೆ. ಇಂಗ್ಲಿಷ್ ಅಲ್ಲಿ ಟೆಕ್ಸ್ಟ್ ಕೆಳಗಡೆ ಬರ್ದಿದ್ದಾರೆ. ಗೊತ್ತಾಯ್ತು, ಅದು ತಪ್ಪೇನಿಲ್ಲ. ಅದು ಅರ್ಥಪೂರ್ಣ ಬರ್ಕೊಂಡಿದ್ದಾರೆ, ವಿತಿನ್ ಬ್ರಾಕೆಟ್ಸ್ ಹಾಕೊಂಡ್ಬಿಡಿ ಅಷ್ಟೇ. ಸರಿ ಸರಿ. ಇದು ಮೀಮಾಂಸಕ ಸಿದ್ಧಾಂತಿ ಮೇಲೆ ಹೇಳ್ತಾ ಇದ್ದಾರೆ ಆಕ್ಷೇಪ. ಅದು ಅದನ್ನ ಇವರು ಇವಾಗ ಅನುವಾದ ಮಾಡ್ಕೊತಾ ಇದ್ದಾರೆ, ಖಂಡನೆ ಮಾಡಕ್ಕೆ. ಸರಿ. ನಿನಗೆ ಇಷ್ಟವಿಲ್ಲದೆ ಹೋದರೂ ವಿದ್ಯಾರ್ಥವು ಅರ್ಥವಾದವಾದದ್ದಾಗಿದೆ ಎಂದು ಒಪ್ಕೊಳ್ಬೇಕು ಅಂತ ಹೇಳಿ ಏನು ಆಕ್ಷೇಪಿಸಿದೆ, ಅದಕ್ಕೆ ನಾನು ಉತ್ತರವನ್ನು ಹೇಳುತ್ತೇನೆ. ಇಚ್ಛಾಮ್ಯೇವಾರ್ಥವಾದತ್ವಂ ವಚಸೋನ್ಯ ಪರತ್ವತಃ. ಯಥಾಶ್ರುತಾರ್ಥವಾದ ಸರ್ ಅದೇ ಸಂಧಿ ಆಗುತ್ತೆ, ಎಂಟು ಸಂಧಿ ಆಗುತ್ತೆ. ಇಚ್ಛಾಮ್ಯೇವಾರ್ಥವಾದತ್ವಂ ವಚಸೋನ್ಯಪರತ್ವತಃ. ವಚಸೋ ಅನ್ಯಪರತ್ವತಃ ಯಥಾಶ್ರುತಾರ್ಥವಾದಿತ್ವಾದ್ ನತ್ವಭೂತಾರ್ಥವಾದತಾ. ಅಷ್ಟಿದೆಯೋ ಅನ್ಯಪರತ್ವತಃ ತು ಅಭೂತಾರ್ಥವಾದ. ಇಲ್ಲಿ ಅರ್ಥವಾದಲ್ಲಿ ಎರಡು ತರಹ ಅರ್ಥವಾದ, ವಿದ್ಯಮಾನಾರ್ಥವಾದ, ಅವಿದ್ಯಮಾನಾರ್ಥವಾದ ಅಂತ. ಇಲ್ಲಿ ವಿದ್ಯಮಾನಾರ್ಥವಾದ ಅಂತ ಇದ್ದಾರೆ. ಹಾಗೆ ಅಂದ್ರೆ ಎರಡಿದೆ, ಮೂರಿದೆ. ಒಂದು ಗುಣವಾದ ರೂಪ, ಆದಿತ್ಯೋಯೂಪ ಇದೆಯಲ್ಲ, ಅದು ಗುಣವಾದ, ಅದು ಅರ್ಥವಾದ, ಗುಣವಾದ ಆದಿತ್ಯ ಅಂತ ಹೊಳಿತಾ ಇದೆ ಅಂತ. ಇನ್ನು ಯಜಮಾನ ಪ್ರಸ್ತಾರ ಇದೆಯಲ್ಲ, ಯಜಮಾನ ಪ್ರಸ್ತಾರ ಅನ್ನೋ ಅರ್ಥವಾದ, ಅದು ಇದು ಅವಿದ್ಯಮಾನ ಅರ್ಥವಾದ. ಅದೇ ಇದೆಲ್ಲ ಇದೆಲ್ಲ ಇರುತ್ತೇನೋ, ಇದೆಲ್ಲ ಮೇಲೆ ಭಾಗಾದಿಗಳ ಮಾತಾಡಿದ್ರು, ಅವೆಲ್ಲ ಅದು ಅವಿದ್ಯಮಾನ ಅರ್ಥವಾದ. ಲೋಕದಲ್ಲಿ ಇಲ್ಲ ಅದು, ಅದಕ್ಕೂ ಅಲ್ಲೇ ಇವು ತಮಾಪೋ ಅಲ್ಲ, ತಮಾಪೋ ಬ್ರುವನ್ ಅಪ್ಪುಗಳು ಹೇಳಿದ್ವು, ಅಭೂತಾರ್ಥವಾದ ಅಲ್ಲ. ಬೃಹಸ್ಪತಿ ಆಗ್ಬೇಕು ಅಂತ ಅಂದ್ಕೊಂಡು ಒಂದೊಂದು ಅರ್ಥ ಅಲ್ಲೇ, ಭಾವಿ ಬೃಹಸ್ಪತಿ ಅಂತ ಅರ್ಥ. ಸೂತ್ರವಾಗಿ ಚರ್ಚೆ ಮಾಡಿದ್ದಾರೆ ಇದನ್ನ. ಅಗ್ನಿರ್ವಾ ಕಾಮಯತ ವಾಕ್ಯ ಚರ್ಚೆ ಮಾಡಿದ್ದಾರೆ. ಅಗ್ನಿಯ ಕಾಮಯತ ಅಂತ ಅರ್ಥ ಅಲ್ಲ, ಅಗ್ನಿಭಾವಿ ಪುರುಷ ಅಂತ ಅರ್ಥ ಮಾಡಿದ್ದಾರೆ. ಹಿಂದಿನ ಜನ್ಮದಲ್ಲಿ ನಾನು ಬೃಹಸ್ಪತಿ ಆಗ್ಬೇಕು ಅಂತ ಇರುತ್ತಲ್ಲ, ದೇವತಾ ಆಗ್ಬೇಕು ಅಂತ ಹಾಗರ್ಥ ಮಾಡಿದ್ದಾರೆ. ಅದಕ್ಕೆ ಈಗಿನ ಬೃಹಸ್ಪತಿ ತನ್ನ ಹಿಂದಿನ ಜನ್ಮದಲ್ಲಿ ಈ ಬೃಹಸ್ಪತಿ ಪದವಿ ಬರೋದಕ್ಕೆ ಮಾಡಿರೋದನ್ನ ಇದು ಸೂತ್ರವಾಗಿ ಚರ್ಚೆ ಮಾಡಿದ್ದಾರೆ. ಆಯ್ತಪ್ಪ, ಅರ್ಥವಾದತ್ವವನ್ನು ನಾನು ಇಷ್ಟಪಡುತ್ತೇನೆ. ಇಚ್ಛಾಮಿ ಏವ ಅರ್ಥವಾದತ್ವಂ. ಹೌದು, ಬ್ರಹ್ಮವೇದ ಬ್ರಹ್ಮೀ ಭವತಿ, ಬ್ರಹ್ಮವಿದಾಪ್ನೋತಿ ಬ್ರಹ್ಮವಿದಕ್ಕೆ ಅರ್ಥವಾದತ್ವ ಇಷ್ಟಪಡ್ತೀನಿ. ಆದರೆ ಆ ವಸ್ತುಸಹ ಆ ವಾಕ್ಯಗಳು ಅನ್ಯಪರವಾಗಿದೆ, ಅಂದ್ರೆ ಜ್ಞಾನಪರವಾಗಿದೆ. ಅರ್ಥವಾದ ಕರ್ಮಪರವಾದ ಅರ್ಥವಾದ ಅಲ್ಲ, ಜ್ಞಾನಪರವಾದ ಅರ್ಥವಾದ. ಹಾಗಾಗಿ ಅದು ಯಥಾಶ್ರುತ ಅರ್ಥವಾದ.
ಅದು ಅವಿದ್ಯಮಾನ ಅರ್ಥವಾದ ಅಲ್ಲ. ಅದು ಏನು ಹೇಳುತ್ತೋ ಅದ ಫಲವನ್ನ ಅದು ಆಗತ್ತೆ. ಆ ಫಲ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅನ್ನೋದು ಬ್ರಹ್ಮ ಆಗ್ತಾನೆ, ಸರ್ವಾತ್ಮ ಭಾವ ಬರುತ್ತೆ, ಅವರಿಗೆ ಶೋಕಮೋಹ ನಿವೃತ್ತಿ ಆಗತ್ತೆ, ಎಲ್ಲವನ್ನೂ ಒಟ್ಟಿಗೆ ಪಡ್ಕೊಳ್ತಾನೆ. ಅದು ಇದು ಸುಳ್ಳಲ್ಲ. ಅದು ನನಗೆ ಯಥಾಶ್ರುತ ಅಂದ್ರೆ ಆ ಅರ್ಥವಾದ ವಾಕ್ಯದಲ್ಲಿ ಹೇಗೆ ಕೇಳ್ಬರ್ತಾ ಇದೆಯೋ ಹಾಗೇ ಅದು ಅರ್ಥವಾದವಾಗಿದೆ ಹೊರತು ಅಭೂತ ಅರ್ಥವಾದವಲ್ಲ. ಇಲ್ಲಿ ಏನಾಗುತ್ತೆ, ಕೆಲವು ಇದರಲ್ಲಿ ಕರ್ಮದಲ್ಲಿ ಚತುಷ್ಪಾದ ಪಶವ ಪಶುವಿನ ಯಮಾವರುಂಧಿ ಇದೆ. 4 ಪಶುಗಳನ್ನು 4 ಸಲ ಹಾಕೊಂಡ್ಬಿಟ್ರೆ ಎಲ್ಲಾ ಪಶುವನ್ನು ಪಡ್ಕೊಂಡ್ಬಿಡ್ತಾನೆ ಅನ್ನೋದು ಅರ್ಥವಾದ ಅಷ್ಟೇ. ಎಲ್ಲಾ ಪಶುವನ್ನು ಪಡ್ಕೊಂಡ್ಬಿಡಲ್ಲ, ಎಷ್ಟೋ ಪಶು ಬರುತ್ತೆ ನಷ್ಟ. ಅಲ್ಲಿ ಪಶುಗಳನ್ನ ಪಡ್ಕೊಳ್ತಾನೆ ಅಂದ್ರೆ ಅಲ್ಲಿ ಸಂಕೋಚ ಮಾಡಬೇಕು. ಪಶುಗಳನ್ನ ಪಡ್ಕೊಂಡ್ಬಿಡ್ತಾನೆ ಅಂದ್ರೆ ಒಮ್ಮೆ ಅರ್ಥವಾದ ಅದು. 4 ಸಲ ಹಾಕೋಣಕ್ಕೆ 4 ಸಲ ಯಾಕೆ ತುಪ್ಪ ಹಾಕೋಬೇಕೋ? ಪಶುವಿಗೆ 4 ಕಾಲು. ಪಶುವಿಗೆ 4 ಕಾಲ ಅಂದ್ರೆ ಏನಾಯ್ತು? ಆ ಪಶು ನಿಂದಾಗತ್ತೆ. ಆ ಪಶು ನಂದಾಗುತ್ತೆ. ಎಷ್ಟು ಪಶು ನಿಂದಾಗತ್ತೆ? ಇನ್ ಸಾಮರ್ಥ್ಯಕ್ಕಷ್ಟೇ, ಎಲ್ಲಾ ಪಶು ಆಗ್ಬಿಡಲ್ಲ. ಅದು ಅರ್ಥವಾದ. ಅದು ವಿಧಿ ಮಾಡ್ಬೇಕಾದ್ರೆ ಹೊಗಳಬೇಕು. ಹೊಗಳದೆ ಹೋದ್ರೆ ಆ ವಿಧಿಯಲ್ಲಿ ಅದು ತೊಡಗೋಲ್ಲ. ಆ ಹೊಗಳುವಾಗಲೂ ಬಹಳ ಎಚ್ಚರಿಕೆಯನ್ನು ಹೊಗಳುತ್ತೆ. ಕೆಲವು ಇರೋದನ್ನು ಹೊಗಳುತ್ತೆ, ಕೆಲವು ಇಲ್ಲದನ್ನು ಹೊಗಳ್ಬಿಡುತ್ತೆ. ಇವಾಗ ಹೇಗೆ ಶಿಖಾತೆ ವರ್ಧತೆ ವತ್ಸ ಗುರುಚೀಂ ಶ್ರದ್ಧೆಯ ಪಿಬ. ತಾಯಿ ಅಥವಾ ತಂದೆ ಮಗುವಿಗೆ ಅಮೃತ ಬಳ್ಳಿ ರಸ ಕುಡಿಸ್ಬೇಕು. ಶೀತ ಜ್ವರ ಬಂದ್ಬಿಟ್ಟಿದೆ, ಕೈನ ಕುಡಿಯಲ್ಲ ಅಂತ ಇದೆ. ಈ ಶಿಖೆ ಜುಟ್ಟು ಚೆನ್ನಾಗಿ ಬೆಳೆಯುತ್ತೆ, ಜಪ್ಪ ಗಂಟಾಗುತ್ತೆ, ಕುಡಿಯು ಅಂದ್ರೆ ಆ ಆಸೆಯಿಂದ ಕುಡಿತಾರೆ. ಅದೇನು ಆಗಲ್ಲ, ಅದಲ್ಲ, ಅದಕ್ಕೊಂದು ಸಂಬಂಧ ಇಲ್ಲ. ಕೆಲವು ಆಗೋದಕ್ಕೆ ಅಡ್ವರ್ಟೈಸ್ಮೆಂಟ್, ಕೆಲವು ಆಗದೆ ಇರೋ ಅಂತ ಅಡ್ವರ್ಟೈಸ್ಮೆಂಟ್, ಆಗುವಂತ ಅಡ್ವರ್ಟೈಸ್ಮೆಂಟ್ ಹಾಗೆ ವೇದಾಂತ ವಾಕ್ಯಗಳಿಗೆ ಅರ್ಥವಾದತ್ವವನ್ನು ನಾನು ಇಷ್ಟಪಡುತ್ತೇನೆ, ಇಷ್ಟಪಟ್ಟೇ ಪಡುತ್ತೇನೆ. ಇಷ್ಟಾಮ್ಯೇವ ವೇದಾಂತ ವಾಕ್ಯಗಳಿಗೆ ಅರ್ಥವಾದತ್ವವನ್ನು. ವೇದಾಂತದ ಫಲವಾಕ್ಯಗಳಿಗೆ ಮಾಡ್ಕೋ. ವೇದಾಂತದಲ್ಲಿ ಹೇಳುವ ಫಲವಾಕ್ಯಗಳಿಗೆ ಅರ್ಥವಾದತ್ವವನ್ನು ಇಷ್ಟಪಟ್ಟೇ ಪಡುತ್ತೇನೆ. ಜ್ಞಾನವಚಸ ಅಂತ, ವೇದಾಂತ ಜ್ಞಾನವಚಸ ಅಂತ. ವೇದಾಂತ ಹೇಳೋದನ್ನ ಜ್ಞಾನವಾಕ್ಯಗಳಿಗೆ. ವೇದಾಂತ ಹೇಳುವ ಜ್ಞಾನವಾಕ್ಯಗಳಿಗೆ ಅರ್ಥವಾದತ್ವವನ್ನ ನಾನು ಇಷ್ಟಪಟ್ಟೇ ಪಡುತ್ತೇನೆ. ಅರ್ಥವಾದವನ್ನು ಇಷ್ಟಪಟ್ಟೇ ಪಡುತ್ತೇನೆ. ಏಕೆಂದ್ರೆ ವಚಸಃ ಆ ವೇದಾಂತ ವಾಕ್ಯವು ಜ್ಞಾನದಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ. ವಚಸಃ ಮುಂದಕ್ಕೆ ಅನ್ವಯ ಮಾಡ್ಬೋದು. ಮುಂದೆ ಮಾಡ್ಬೋದ? ವಚಸಃ ಅನ್ಯಪರತ್ವ, ವಚಸಃ ಅನ್ಯಪರತ್ವ, ಅನ್ಯಪರತ್ವ ಅಂದ್ರೆ ಜ್ಞಾನಪರತ್ವ. ಹಿಂದಕ್ಕೆ ಅನ್ವಯ ಮಾಡಬಹುದು. ಆ ಜ್ಞಾನವು ಯಥಾಶ್ರುತಾರ್ಥವಾಗಿತ್ವ, ಇದ್ದದ್ದನ್ನು ಇದ್ದ ಹಾಗೆ ಇರುವಂಥದ್ದನ್ನ ಅನುವಾದ ಮಾಡುತ್ತದೆ. ಆದ್ದರಿಂದ ಯಥಾಶ್ರುತಾರ್ಥ ಅಂದ್ರೆ ವಿದ್ಯಮಾನ ಅರ್ಥ. ಹೇಳುವುದರಿಂದ ಅದು ಸತ್ಯವಾಗಿದೆ, ಅಸತ್ಯವಾಗಿದೆ. ಮತ್ತು ಅಭೂತಾರ್ಥವಾದ, ಇಲ್ಲದೇ ಇರುವ ಅರ್ಥವಾದವಲ್ಲ, ಇಲ್ಲದೇ ಇರುವ ಫಲವನ್ನು ಹೇಳುವ ಅರ್ಥವಾದವಲ್ಲ, ಇಲ್ಲದ್ದಾದ ಫಲ ವಿಷಯಕವಾದ ಅರ್ಥವಾದವಲ್ಲ. ಸಾಕಲ್ವಾ?